ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದನ್ನು ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಚಿಕನ್ ಕಲ್ಮಿ ತಂದೂರಿ ಕಬಾಬ್ನ ಮಾಡಿ ತೋರ್ಸಕ್ಕೆ ಆನಂದ್ ಅವ್ರು ಬರ್ತೀನಿ ಅಂತ ಹೇಳಿದ್ರು. ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಆನಂದ್. ನಮಸ್ಕಾರ ಸರ್. ಏನ್ ಆನಂದ್, ಏನ್ ಸಮಾಚಾರ? ಖುಷಿಯಾಗಿ ಬಂದಿದ್ದೀರಾ? ಯಾಕೋ ಡಲ್ ಆಗಿದ್ದೀರಾ? ಇಲ್ಲ ಮಾಡಿದ್ವಿ ಸರ್. ಓಕೆ, ಆನಂದ್ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆನಂದ್, ವಿಶೇಷ ಗೊತ್ತಾ ಇವತ್ತಿನಿಂದ ಸುಮಾರು 8 ದಿನಗಳ ಕಾಲ ವಿಶೇಷವಾದಂಥ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಬೇಸಿಗೆ ಸಮ್ಮರ್ ಸ್ಪೆಷಲ್ ಮುರಳಿಯವರೇ ಎಲ್ಲ ತೋರಿಸ್ತಾ ಇದ್ದೀರಾ. ಬರೀ ಆನಂದ್ ಅವ್ರನ್ನ ಕರೆಸಿ ಚಿಕನ್ನೇ ಮಾಡ್ತಾ ಇದ್ದೀರಾ. ಯಾವತ್ತು ನಮಗೆಲ್ಲ ಐಸ್ ಕ್ರೀಮ್ ಮಾಡಿ ತೋರಿಸೋದು ಅಂತ ಸಾಕಷ್ಟು ಜನ ಸಾಕಷ್ಟು ದಿವಸಗಳಿಂದ ಕಾಯ್ತಾರೆ. ನಾವು ಹೇಳಿದ್ವಿ ಏಪ್ರಿಲ್ ಎಂಡೊಳಗೆ ನಿಮ್ಮ ಮನೆಯೊಳಗೆ ಅದ್ಭುತವಾಗಿರುವಂಥ ಐಸ್ ಕ್ರೀಮ್ಗಳ ನೀವು ಮಾಡ್ಕೋಬಹುದು ಅಂತ ಹೇಳಿದ್ವಿ. ಇವತ್ತಿಂದ ಶುರು ಆಗುತ್ತೆ ಆನಂದ್. ನೀವು ಚಿಕನ್ ಮಾಡ್ಕೊಟ್ಟು ಹೋಗ್ತಾ ಇರ್ತೀರಾ, ಆ ಕಡೆಯಿಂದ ಇನ್ನೊರು ಸ್ಪೆಷಲ್ ಆಗಿರೋರು ಬರ್ತಾರೆ, ವಿಶೇಷವಾದಂಥ ಐಸ್ ಕ್ರೀಮ್ಗಳ ಮಾಡಿ ತೋರಿಸ್ತಾರೆ. ಮಾಡಲಿ ಸರ್. ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಆನಂದ್, ಏನ್ ಮಾಡ್ತಾ ಇದ್ದೀರಾ? ತಂದೂರಿ ಕಲ್ಮಿ ಕಬಾಬ್ ಸರ್. ತಂದೂರಿ ಕಲ್ಮಿ ಕಬಾಬ್ ಮಾಡಕ್ಕೆ ಏನೇನು ತಂದಿದ್ದೀರಾ? ತಂದೂರಿ ಕಲ್ಮಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಕಡಲೆ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಸೂರಿ ಮೇಥಿ, ಪುದೀನ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಮೊಸರು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವತ್ತು ಒಳ್ಳೆ ಅದ್ಭುತವಾಗಿರುವಂತಹ ತಂದೂರಿ ಕಲ್ಮಿ ಕಬಾಬ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆನಂದ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೋಂಪು ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಿ. 1-2 ಚಕ್ಕೆ, 2 ಏಲಕ್ಕಿ, 2 ಲವಂಗ, ಚಕ್ಕೆ, ಲವಂಗ, ಏಲಕ್ಕಿ, ಗ್ರೀನ್ ಚಿಲ್ಲಿ ಚಾಪ್ ಮಾಡಿರೋದು, ಓಕೆ, ಓಹೋ, ಆನಿಯನ್ ಚಾಪ್ ಮಾಡಿರೋದು, ಓಹೋ, ಪುದೀನ ಚಾಪ್ ಮಾಡಿರೋದು, ಓಹೋ, ಹಾಕಿ. ಈ ಚಾಪ್ ಆಗಿರೋದು ಶುಂಠಿ ಬೆಳ್ಳುಳ್ಳಿ ಬಿದ್ದ ತಕ್ಷಣನೇ ಆ ಮಜಾನೇ ಬೇರೆ. ಹೌದು ಅಲ್ವಾ? ಹೌದು. ಓಕೆ, ಹಾಕಿ. ಕಸ್ತೂರಿ ಮೇಥಿ, ಓಕೆ, ಆಮೇಲೆ ಗಾರ್ಲಿಕ್ ಚಾಪ್ ಮಾಡಿರೋದು. ಓಹೋ, ಏನೋ ಹೊಸ ವಿಧಾನ ಮಾಡಿ ತೋರಿಸ್ತಾ ಇದ್ದೀರಾ ನಮಗೆ ನೀವು. ಇದು ಮಸಾಲೆ ಸರ್. ಇದನ್ನ ಪೇಸ್ಟ್ ಮಾಡ್ಕೋಬೇಕಾ? ಟೇಸ್ಟ್ ಇಲ್ಲ, ಬೇರೆ ಮಸಾಲೆ, ಡೈರೆಕ್ಟ್ ಮಸಾಲೆ. ಇದು ಹಂಗೆ ಹಾಕ್ಬೋದಾ? ಹಂಗೆ. ಓಹೋ, ಬಟ್ ಹಿಡಿಬೇಕಲ್ಲ, ಅದಕ್ಕೆ ಹೆಂಗ್ ಹಿಡಿತೆ? ಕಳತ್ತೆ ಸರ್. ಮ್ಯಾಗ್ನೆಟ್ ಮಾಡಿ ಇಟ್ಟಿದ್ವಿ. ಇದು ಮೊಸರು, ಇದನ್ನ ಅವ್ರು ಏನೇನು ಹಾಕಿರೋ ಚಿಕನ್ ನಾನು ಕೇಳಿಲ್ಲ, ನೀವು ಅವರೇ ಕೇಳಬೇಕು. ಅದು ಮೊಸರು, ಉಪ್ಪು. ಮೊಸರು ಉಪ್ಪು ಹಾಕಿ ಎಷ್ಟು ನಿಮಿಷಗಳ ಕಾಲ? 10-15 ನಿಮಿಷ ಮ್ಯಾಗ್ನೆಟ್ ಮಾಡಿಟ್ರೆ ಓಕೆ, ಇದಾಗ್ತದೆ. ಫ್ರಿಜ್ ಇದ್ರೆ ಒಂದು 10 ನಿಮಿಷ ಡೀಪ್ ಫ್ರಿಜ್ಗೆ ಇಟ್ಟರೆ ಸಾಕು. ನೆನೆಸಿಟ್ಟಷ್ಟು ಒಂದ್ಸರಿ ಚಿಕನ್ ಅನ್ನ ಹಿಂಗ್ ಎಳೆದ್ರೆ ಆ ಮೂಳೆ ಮಾತ್ರ ಕೈಲಿರ್ಬೇಕು, ಚಿಕನ್ ಎಲ್ಲ ಬಾಯ್ಲಿರ್ಬೇಕು. ಅವಾಗ ಸಖತ್ತಾಗಿದೆ ಅಂತ, ಚೆನ್ನಾಗಿ ನೆಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಈ ಥರ ನೆಂದ್ರೆ. ಹೌದಾ? ಓಕೆ. ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಖಾರ ಗಿರ ಒಳಗಡೆ ಚೆನ್ನಾಗಿ ಹಿಡಿದಿರುತ್ತೆ. ಹೌದು, ಇಲ್ಲಾಂದ್ರೆ ಮಜಾ ಇರಲ್ಲಪ್ಪ. ಮೇಲ್ಮೇಲೆ ಮಾತ್ರ ಮಸಾಲೆ ಇರುತ್ತೆ. ಹೌದೌದು, ತಿನ್ನಕ್ಕಾಗಲ್ಲ. ಮೇಲ್ಮೇಲೆ ಮಸಾಲೆ ಇರುತ್ತೆ, ಕೆಲಸ ಒಳಗಡೆ ಮಸಾಲೆ ಬೆಂದಿರಲ್ಲ, ತಿನ್ನಕ್ ಬೇಜಾರಾಗುತ್ತೆ. ಹೌದು. 1 kg ಲೆಗ್ಗಿಗೆ 12-14 ಲೆಗ್ ಪೀಸ್ ಸಿಗುತ್ತೆ. ಹೆಂಗ್ರಿ? ಒಂದ್ ಕೋಳಿಗೆ 2 ಲೆಗ್ ಇರೋದು? ಅಲ್ಲ, ಕೆಜಿ ಲೆಕ್ಕದಲ್ಲಿ ಕೊಡ್ತಾರಲ್ಲ. ಬರೀ ಲೆಗ್ ಪೀಸಸ್ ಸಿಗುತ್ತೆ? ಓಕೆ, ನಾನೇನಪ್ಪ 12 ಹೆಂಗಪ್ಪ ಸಿಗುತ್ತೆ ಕೊಡ್ತಾ ಇದ್ದೀನಿ. ಕಲರ್ ಬಂತು. ಕಡ್ಲೆ ಹಿಟ್ಟು ಸರ್. ನೀವು ಕಡ್ಲೆ ಹಿಟ್ಟು ಹಾಕೋದೇ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಕೊಡುವಂತ ರುಚಿ ಅಂದ್ರೆ. ಹೌದು ಸರ್, ಇದರಲ್ಲಿ ಟೇಸ್ಟ್ ಡಿಫ್ರೆನ್ಸ್ ಕೊಡುತ್ತೆ ನಿಮಗೆ. ಓಕೆ, ನೋಡಿ ಸ್ಮೆಲ್ ಹೆಂಗಿರುತ್ತೆ. ನೀರೇನ ಬೇಕಾ? ನೀರಿಗಿರಿ ಏನು ಬೇಡ ಸರ್. ನೀರು ಬೇಡವಾ? ಬೇಡ ಸರ್. ಬರೀ ಎಣ್ಣೆ ಒಳಗೆ ಕಡ್ಲೆ ಹಿಟ್ಟು ಹಾಕೊಂಡಿರೋದು ನಾವು. ಹೌದು ಅಲ್ವಾ? ಫ್ರೈ ಮಾಡಿ ಆಗಿದೆ. ಇದು ಆಫ್ ಮಾಡೋಣ. ಅದನ್ನ ಒಂದು ಬೌಲ್ ಕೊಡಿ, ಮಿಕ್ಸಿಂಗ್ ಬೌಲು ತೊಳಿ. ಸರ್ ಚಿಕನ್ನು ನೆನೆಸಿದೀವಿ. ಇನ್ನೊಂದ್ಸರಿ ಹೇಳ್ಬೋಣ. ಚಿಕನ್ ಅನ್ನ ಸ್ವಲ್ಪ ಏನೇನು ಹಾಕಿದೀವಿ? ಅರಿಶಿನ ಪುಡಿ ಹಾಕಿದೀವಿ, ಮೊಸರನ್ನ ಹಾಕಿ ಸುಮಾರು ಒಂದು 2 ಅವರ್ 1 ಅವರ್ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರಿಜ್ಜವರು 1 ಅವರ್ ಸಾಕು. ಫ್ರಿಜ್ ಇಲ್ಲ ಅನ್ನೋರು ಒಂದು 2-3 ಅವರ್ ನೆನೆಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ. 1-2 ಅವರ್ ನೆನೆಸಿ, ಆಮೇಲೆ ನೋಡೋಣ. ಸಿಕ್ಕಾಪಡೆ ಸಖತ್ತಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಓಕೆ. ಜೀರಿಗೆ ಪೌಡರ್. ಜೀರಾ ಪೌಡರ್. ಹೌದು. ಓಹೋ, ಸ್ವಲ್ಪ ಆಯ್ತು. ನಾನು ಹಾಕ್ತೀನಿ. ಚಿಲ್ಲಿ ಪೌಡರ್. ನಮ್ಮ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ತುಂಬಾ ಅದ್ಭುತವಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಕಲರ್ ಬೆಸ್ಟ್ ಎವರೆಸ್ಟ್. ಸಾಕಾ? ಗರಂ ಮಸಾಲ ಪೌಡರ್. ಗರಂ ಮಸಾಲ ಕೊಡ್ತೀನಿ ನಾನೇನೆ, ಡೋಂಟ್ ವರಿ.
ಸಾಕಲ್ಲ? ಧನಿಯಾ ಪೌಡರ್ ಧನಿಯಾ ಪೌಡ್ರ್ ಹಾಕ್ತೀರಾ? ಕೊಡ್ತೀನಿ ತಳಿ ನಾನೇ ಧನಿಯಾ ಪೌಡ್ರ್. ಎಷ್ಟು ಬೇಕು? ಹಾಕಿ ಸರ್. ಓಕೆ, ಅರಿಶಿನ ಪುಡಿ ಹಾಕಿ. ಅದನ್ನು ಹಾಕ್ಬಿಡ್ತೀನಿ ನಾನೇ. ನಮ್ಮ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಅವರು ಎಲ್ಲ ರೀತಿಯ ಮಸಾಲೆ ಪೌಡರ್ಗಳನ್ನ ಬಿಟ್ಟಿದ್ದಾರೆ. ಅದ್ಭುತವಾಗಿರುತ್ತೆ, ಅದ್ಭುತವಾದಂಥ ರುಚಿ, ಅದ್ಭುತವಾದಂಥ ಕಲರ್ಗಿಂತ ರುಚಿ, ರುಚಿಗಿಂತ ಕಲರು ಅದ್ಭುತವಾಗಿದೆ. ಸಾಕಾ? ಸಾಕು ಸಾಕು. ಮಸಾಲ ಪೌಡರ್ಗಳನ್ನೇ ಹಾಕಿ ಹೌದು. ಮಸಾಲೆ ಮಿಕ್ಸ್ ಮಾಡ್ಬಿಡ್ತೀರಾ? ಹೌದು ಸರ್, ಹೌದು. ಏನೋ ಕಲ್ತಿದ್ದೀರಿ ನೀವು ರೀ, ಆನಂದ್ರಿ? ಸರ್ ತುಂಬ ಇಷ್ಟಪಡ್ತಾ ಇದ್ದಾರೆ ಈಗ ಕಸ್ಟಮರ್ಗಳು ನಮಗೆ. ಓಕೆ ಓಕೆ ಓಕೆ. ಸುಮಾರು ಕಡೆ ಹೋಗ್ತಾ ಇದ್ದೀನಲ್ಲ. ಹೌದು, ಚೆನ್ನಾಗಿ ಕೇಳ್ತಾ ಇದ್ದಾರಾ? ಹೌದು. ಬನ್ನಿ ನಮ್ಮಲ್ಲಿ ಇದು ಮಾಡ್ಕೊಡಿ, ಅದು ಮಾಡ್ಕೊಡಿ ಅಂತ ಕೇಳ್ತಾರಾ? ಸರ್ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಓ ಎಸ್. ಒಂದು ಅರ್ಧ ನಿಂಬೆಹಣ್ಣು ಸಾಕಲ್ಲ, ಯಾಕಂದ್ರೆ ಸಾಕು, ಮಸಾಲೆ ನೆನೆಸಿರೋದ್ರಿಂದ. ಹೌದು ಸರ್, ಹೌದು. ಹುಳಿಗಿಳಿ ಆಗ್ಬಿಟ್ರೆ ಕಷ್ಟ. ಇಲ್ಲ, ಹುಳಿ ಆಗಲ್ಲ ಬಿಡಿ. ನೀವೇ ಒಂದು 5-6 ಥರದ್ದು ಬಿಟ್ಟು ಎರಡು ತಂದಿದ್ದೀರಾ ನಾನು? ಈ ಮಾಡಿರೋದು ಮಸಾಲ. ಓಕೆ. ಅಂದ್ರೆ ನಾವು ಮಾಡ್ಕೊಂಡಿರುವಂಥದ್ದು ಇದು. ಹೌದು ಸರ್. ಅಂದ್ರೆ ನಾವೆಲ್ಲ ಫ್ರೈ ಮಾಡ್ಕೊಂಡು ಏನೇನು ಎಣ್ಣೆ ಹಾಕಿ ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಇದೆ ಏನದು ಸೋಂಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಇಲ್ಲಿಗೆ ಹಾಕ್ತಾ ಇದೀವಲ್ಲ. ಇದನ್ನ ತಿರ್ಗಾ ನೆನ್ಸಿಡ್ಬೇಕು ಆನಂದ್? ಇಲ್ಲ ಸರ್, ನೆನ್ಸಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೆನ್ಸಿಲ್ಲ ಹಂಗೆ ಮಾಡ್ಕೋಬಹುದು. ಈ ತರ ಮಸಾಲೆ ಮಾಡ್ಬಿಟ್ಟು ಮ್ಯಾಗ್ನೆಟ್ ಇನ್ನೂ ಒಂದು ಅರ್ಧ ಗಂಟೆ ಬಿಟ್ರೆ ಇನ್ನೂ ಬೊಂಬ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಾದ್ರೆ ಸುಟ್ಕೋಬಹುದು. ಓಕೆ. ನೆನ್ಸಿರೋದು ಮೊಸರನ್ನೇ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಇದು ಹೆಂಚ್ಮೇಲೆ ಫ್ರೈ ಮಾಡ್ತೀರಾ ಇದೀನ? ಇಲ್ಲ ಸರ್, ಇದು ನಮ್ಮ ತಂದೂರಿ ಪ್ಯಾನ್ ಮೇಲೆ ಫಸ್ಟ್ ಸ್ವಲ್ಪ ಇದರಲ್ಲಿ ಬೇಯಿಸ್ಕೋಬೇಕು. ಒಳಗೆ ದೊಡ್ಡ ಪ್ಯಾನ್ ಅಲ್ಲ? ಪ್ಯಾನಲ್ಲಿ ಉಪ್ಪು ಹಾಕ್ತಾ ಇದೀನಿ ಸರ್. ಹಾಕಿ ಹಾಕಿ. ಉಪ್ಪು ಹಾಕಾಗಿತ್ತು, ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮಗೆ ಇನ್ನೂ ಮಸಾಲೆ ಚೆನ್ನಾಗಿ ಹಿಡಿಬೇಕಂದ್ರೆ ನೋಡಿ, ಈ ತರ 4 ಸ್ಪೂನ್ ಇದ್ರೆ ಈ ತರ ಇದು ಮಾಡ್ಕೋಬಹುದು. ಒಳಗಡೆ ಎಲ್ಲ ಚುಚ್ಕೊಂಡ್ರೆ ಅಷ್ಟೇ ಕಟ್ ಮಾಡಿದ್ದೀನಿ. ಓಕೆ. ಚಿಕನ್ ಸೈಡಲ್ಲೆಲ್ಲ ಕಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಲೆಗ್ ಪೀಸ್ ಅಲ್ವಾ ಇದು? ಬೇರೆ ಲೆಗ್. ಪೂರ್ತಿ ಆದಂತ ಲೆಗ್ ಪೀಸ್ ನ ತಗೊಂಡು ಮಧ್ಯದಲ್ಲಿ ಕಟ್ ಮಾಡಿ ಅಥವಾ ಚುಚ್ಚಿ ಮಾಡಿ ಇಟ್ಟಿದ್ರೆ ಹೌದು. ಚೆನ್ನಾಗಿ ಆ ಮಸಾಲೆ ಒಳಗಡೆ ತಿನ್ಬೇಕಾದ್ರೆ ಚೆನ್ನಾಗಿರ್ತೀರ. ಒಳಗಡೆ ಹಸಿ ಇರ್ತಾರೆ, ಚೆನ್ನಾಗಿರಲ್ಲ. ಆರಾಮ ಮಾಡಿ ಸ್ವಲ್ಪ ನೆನ್ಸಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬರೀ ಲೆಗ್ ಪೀಸ್ ಬೇಕು ಅಂದ್ರೆ ಸಿಗುತ್ತಲ್ಲ? ಸಿಗುತ್ತೆ ಸರ್, ಲೆಗ್ ಪೀಸ್ ಸಿಗುತ್ತೆ. ಓಕೆ. ಎಲ್ಲ ತರ ಈಗ ಸಪರೇಟ್ ಪೀಸ್ಗಳು ರೆಡಿ ಮಾಡಿ ಇಟ್ಟಿರ್ತಾರೆ. ಈಗ ಓಹೋ, ಯಾವ ತರ ಬೇಕಾ ಆ ತರ ಪೀಸ್ಗಳು ಸಿಗುತ್ತೆ. ಚಿಕನ್ ಅಷ್ಟೇ ರೇಟ್ ಸ್ವಲ್ಪ ಜಾಸ್ತಿನಾ ಇದು? ಇದೆ ಸರ್, ಒಂದು 20 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ. ಚೂರು ನೀರು ಹಾಕಿ. ಗೊತ್ತಾ? ಓಕೆ, ಒಂದು 5-6 ನಿಮಿಷ ಫ್ರೈ 5 ನಿಮಿಷ ಸರ್. 10 ನಿಮಿಷನಾ? 5ರಿಂದ ಒಂದು 8 ನಿಮಿಷ ಅಷ್ಟೇ. ಯಾಕಂದ್ರೆ ನಾವು 2 ಸರಿ ಬೇಯಿಸ್ತೀವಿ. ನಮ್ಮ ತಂದೂರಿ ವಿಧಾನ ಅಂದ ತಕ್ಷಣ ಫಸ್ಟು ಪ್ಯಾನಲ್ಲಿ ಹಾಕಿ ಬೇಯಿಸ್ಕೊಳ್ತೀವಿ. ಇದು ಈಗೂ ತಿಂತಾರೆ ಕೆಲವರು, ಇದೇ ತರ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಒಳ್ಳೆ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಕಲ್ಮಿ ಕಬಾಬು, ಕಲ್ಮಿ ತಂದೂರಿ, ಏನೇನ್ ಬೇಕಾ ಮಾಡ್ಕೊಳ್ಳಿ ಮುರಳಿ ಅವರೇ, ಎಲ್ಲ ತೋರಿಸ್ಬಿಡ್ತೀವಿ, ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಏನನ್ನೋದು ರೆಡಿನಾ? ರೆಡಿ ಇದೆ ಸರಿ. ಇದು ಚಿಕನ್ ಅಲ್ಲ ಅಷ್ಟೇ ಸರ್. ಕಟಿಂಗ್ ನೋಡಿ, ಇಲ್ಲಿ ಸೆಂಟ್ರಲ್ಲಿ. ಓಕೆ. ಇಲ್ಲಿ ಮೂಳೆ ಸಾಫ್ಟ್ ಇರುತ್ತೆ. ಓಕೆ. ಸ್ವಲ್ಪ ಕಟ್ ಮಾಡಿದ್ರೆ ಬ್ಲಡ್ ಏನು ಬರಲ್ಲ, ಕ್ಲೀನಾಗಿ ಬೆಂದೋಗುತ್ತೆ. ಓಕೆ. ಸುಡಬೇಕಾದ್ರೆ ನಿಮಗೆ ಚೆನ್ನಾಗಿ ಓಕೆ. ಇದಾಗಿರುತ್ತೆ. ಆಗಿದೆ ಸರ್, ರೆಡಿ ಆಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ಆ ಕಡೆ ಇದು ಮಾಡ್ಕೊಳ್ಳೋಣ. ಓಕೆ 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 ಓಕೆ. ಇದು ಮಾಮೂಲಿ ತಂದೂರಿ ಮೆಶು, 100 ರೂಪಾಯೋ 80 ರೂಪಾಯೋ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನ ತನ್ನಿ ನಿಮ್ಮ ಗ್ಯಾಸ್ ಸ್ಟವ್ ಮೇಲಿಡಿ, ತಂದೂರಿ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ ತಂದೂರಿ ಸ್ಮೆಲ್. ತಂದೂರಿ ರೆಡಿ ಆಗ್ತಾ ಇದೆ ನಮ್ಮ ಅಡುಗೆ ಮನೆ. ಇವತ್ತು ಅದ್ಭುತವಾಗಿದೆ ತಂದೂರಿ. ನೀವು ನಿಮ್ಮಲ್ಲಿ ಮಾಡ್ಕೋಬಹುದು. ಹೆಂಚ್ ಮೇಲೆ ಹಾಕೊಂಡ್ರೆ ತಂದೂರಿ ಆಗಿರಲ್ಲ. ಅದನ್ನ ನೀವು ಸ್ವಲ್ಪ ಬೆಂಕಿಲಿ ಸುಟ್ರೆ ತಂದೂರಿ ಫ್ಲೇವರ್ ಶುರು ಆಗುತ್ತೆ. ಅದ್ಭುತವಾಗಿರುತ್ತೆ, ಮಜವಾಗಿರುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಮೇನ್ ಇರೋದು ನಾವು ಮಸಾಲೆ ಮಾಡ್ತೀವಲ್ಲ ಸರ್. ಹೌದು ಸರ್, ಅದೇ ಒಳ್ಳೆ ಟೇಸ್ಟ್ ಅದು. ಬೇರೆ ನೀವು ಖಾರ ಪುಡಿ ಅದು ಇದು ಎಲ್ಲ ಮಿಕ್ಸ್ ಮಾಡಿ. ಅಲ್ಲಪ್ಪ, ಕರೆಕ್ಟ್. ಆ ಮಸಾಲೆನ ನಾವು ವೆಜ್ ಏನಾರ ಮಾಡಕ್ ಹಾಕೋಬೋದಾ? ವೆಜ್ಜಲ್ಲಿ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅದು ಒಂದು ವೆಜ್ ಸೀಖ್ ಕಬಾಬ್ ತೋರಿಸ್ತೀನಿ. ಓಕೆ. ಅದು ಸುಡೋದೆ. ಹೌದಾ? ಹೌದು. ತಂತಿಲ್ ಹಾಕಿ ಹಿಂಗೆಲ್ಲ ಹಿಂಗೆ ಮಾಡಿ ಸುಡೋದಲ್ಲ? ಹೌದು. ಜಾಸ್ತಿ ಒಂದು 10-15 ಪೀಸ್ ಮಾಡಂಗಿದ್ರೆ ಒಂದೇ ಸಲ ಇಟ್ಟರೆ ಜಲ್ದಿ ಬೇಯುತ್ತೆ, ಸುಡೋಕ್ಕೂ ಈಸಿ ಆಗುತ್ತೆ. ಎಸ್.
ಒಳ್ಳೆ ಮಸಾಲ ಬಿಡಿದ್ರಿ, ಅದ್ಭುತವಾಗಿರೋ ಮಸಾಲ. ಮಸಾಲೆ ಹಿಡಿಯಲ್ಲ ಅಂದ್ರಲ್ಲ, ಹೌದು ನಾವು ಬೇಯಿಸ್ತೀವಲ್ಲ ಅದರಲ್ಲಿ, ಅವಾಗಲೇ ಮಸಾಲೆ ಅದು ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ. ನಾನು ಅನ್ಕೊಂಡೆ ನೀವು ಮಸಾಲೆ ಹಾಕ್ತಕ್ಷಣ ಹೆಂಚ್ ಮೇಲೆ ಹಾಕೊಳ್ಳೋ ಡೈರೆಕ್ಟಾಗಿ ಯಾಕೆ ಸುಟ್ಬಿಡ್ತೀರಾ ಅನ್ಕೊಂಡೆ. ಅದು ಸುಡಕ್ಕಾಗಲ್ಲ, ಆಗ ಮಜಾ ಬರಲ್ಲ. ಮಜಾ ಬರಲ್ಲ, ಅದು ಎಲ್ಲ ಕೆಳಗೆ ಬಿದ್ದೋಗುತ್ತೆ, ಅದು ಮೆತ್ಕೊಳ್ಳಲ್ಲ. ಮಸಾಲೆ, ಹಾ, ಮೆತ್ಕೊಳ್ಳಲ್ಲ. Yes, 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 yes. ರೆಡಿ ಆಯ್ತು. ಓಕೆ, ಅಂತೂ ಆದಷ್ಟು ಬೇಗ ಈ ಥರ ಚಿಕನ್ ಎಲ್ಲ ನಿಮ್ಮ ಮನೇಲಿ ಮಾಡ್ಕೊಂಡು ನೀವು ತಿನ್ಕೊಳ್ಳಿ. ತುಂಬ ಅದ್ಭುತವಾಗಿರುತ್ತೆ. ಮಾಡಿದಾಗ ಒಂಥರ ಖುಷಿ ರೀ. ನಾವೇ ಮಾಡಿಕೊಂಡು ನಾವು ಬೇರೆಯವ್ರು ಬಂದಾಗ ಅದನ್ನು ಬಡಿಸಿದ್ರೆ ಅದ್ರ ಮಜಾನೇ ಬೇರೆ. 7 ಜನಕ್ಕೆ ಕೇಳ್ತಾರೆ, ಅಯ್ಯೋ ನಮ್ಮ ಸೊಸೆ ನಮ್ಮಲ್ಲೇ ಮಾಡ್ತಾರೆ ತಂದೂರಿ ಕಬಾಬ್ ಎಲ್ಲನೂ, ತಂದೂರಿ ಚಿಕನ್ ಎಲ್ಲನೂ, ನಾವಂತೂ ಹೋಟ್ಲಿಗೆ ಹೋಗಲ್ಲ. ಎಲ್ಲ ಹೇಳ್ಕೊಳಕ್ಕೆ ಎಷ್ಟು ಮಜಾ ಇರುತ್ತೆ ಅಂದರೆ ಅದೇ ಮಾಡಿರಬೇಕು, ಮಾಡೋದನ್ನ ಕಲ್ತ್ಕೋಬೇಕು. ಕಲ್ತ್ಕೊಂಡನ್ನ ಅಟ್ಲೀಸ್ಟ್ ಎಲ್ಲರಿಗೂ ಪ್ರೀತಿಯಿಂದ ಕೊಟ್ಟರೆ, ಮಾಡಿಟ್ಟಿದ್ದೀನಿ ತಿನ್ಕೊಳ್ಳೋದು ಯಾರು ತಿನ್ನಲ್ಲ. ನೋಡಿ ನಾನು ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ಪಾಪ ತಿನ್ನೋರ್ಗೂ ಖುಷಿ, ಓ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಕೊಡ್ಬೇಕಾದ್ರೆ ಮಾಡಿಟ್ಟಿದ್ದೀನಿ ಬೇಕಾದ್ರೆ ತಿನ್ಕೊಳ್ಳಿ ಅಂದರೆ ಯಾರು ತಿನ್ನಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ವೆರಿ ಗುಡ್. ತಂದೂರಿ ಕಲ್ಮಿ ಕಬಾಬ್ ರೆಡಿ ಇದೆ ನೋಡಿ ಸರ್. ಆಹಾ, ತಂದೂರಿ ಕಲ್ಮಿ ಕಬಾಬ್ ಆನಂದ್ ಕೊಟ್ಟಿರೋದು, ಇಲ್ಲಿ ಹೊಗೆ ಬೀಳ್ತಾ ಇರೋದು, ಅದ್ಭುತ. ಯಾವುದೋ ಕಬಾಬ್ ಅಂಗಡಿ ಅಡುಗೆ ಮನೆ ಒಳಗೆ ಹೋದಂಗೆ ಬರ್ತಾ ಇದೆ ನಮ್ಮ ಅಡುಗೆ ಮನೆ ಇವತ್ತು. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಜನ ನೋಡ್ಕೊಂಡಿಲ್ಲ, ಮುಳ್ಳಿಯವರೇ ಇನ್ನೊಂದ್ಸರಿ ತೋರಿಸ್ರಿ ಅಂತ ಕೇಳ್ತಾ ಇದ್ದೀರಾ. ಇಷ್ಟೊಂದು ಈಸಿಯಾಗಿ ಕಲ್ಮಿ ಅಂದರೆ ಚಿಕನ್ ಲೆಗ್ ಪೀಸನ್ನು ಹಾಕಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಲೂ ಹೇಳ್ಕೊಟ್ರು. ಮಧ್ಯದಲ್ಲಿ ಒಂದು ಪೀಸ್ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ತಿನ್ಬೇಕಂದ್ರೆ ಏನು ಹಸಿಯಾಗಿರೋದು ಸಿಕ್ಕಲ್ಲ ಅಂತ ಹೇಳಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ನಮ್ಮ ಆನಂದ್ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ತಂದೂರಿ ಕಲ್ಮಿ ಕಬಾಬ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಕಸೂರಿ ಮೇಥಿ, ಬೆಳ್ಳುಳ್ಳಿ ಹಾಕಿ ಹುರಿದು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ ಮೊಸರು, ಅರಿಶಿನ ಹಾಕಿ ನೆನೆಸಿದ ಚಿಕನ್ ಲೆಗ್ ಪೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ನಿಂಬೆ ರಸ, ಹುರಿದ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಚಿಕನ್ ಲೆಗ್ ಪೀಸ್ ಅನ್ನು ಕಾದ ಎಣ್ಣೆಗೆ ಹಾಕಿ ಶಾಲೋ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಗ್ರಿಲ್ ಮೇಲಿಟ್ಟು ಎರಡೂ ಕಡೆ ಸುಟ್ಟರೆ ತಂದೂರಿ ಕಲ್ಮಿ ಕಬಾಬ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚಿಕನ್ ಮಾಡೋದಾ ದೊಡ್ಡದು ಮಾಡೋದಾ? ಯಾವ್ದಾದ್ರು ಮಾಡಿ, ಯಾವ್ದು ನೀವು ಹೇಳಿ. ಯಾವ್ದಾದ್ರು ಮಾಡಿ, ಎರಡು ಚೆನ್ನಾಗಿರುತ್ತೆ. ನಮ್ಗೆ ಸ್ವಲ್ಪ ನೋಡಿದ ತಕ್ಷಣ ದೊಡ್ಡದೇ ತಗೋಬೇಕು ಅಂತ ಆಸೆ. ಬಾಪ ಬೇಜಾರು ಮಾಡ್ಕೋತೀರ, ಬಡಪ್ಪ ಸಂಡೆ ತಗೊಳ್ತೀನಿ. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಮಧ್ಯದಲ್ಲಿ ಈ ಥರ ಒಂದು ಆ ಕಟ್ನ ಮಾಡ್ಕೊಂಡ್ರೆ ಚಿಕನ್ನಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಆ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಳಗಡೆ ಎಲ್ಲ ಮಸಾಲ ಇಳಿಯುತ್ತೆ. ಕೆಲವು ಸರಿ ತಿನ್ಬೇಕಂದ್ರೆ ಏನೋ ಸಿಗ್ತಾ ಇರುತ್ತೆ, ಅಯ್ಯೋ ಏನಪ್ಪ ಒಳಗಡೆ ಬಂದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಹಿಂಗೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಥರ ಏನೂ ಅನಿಸಲ್ಲ, ಒಳ್ಳೆ ರುಚಿಯಾಗಿರುತ್ತೆ, ಒಳ್ಳೆ ಮಸಾಲ ತುಂಬಿರುತ್ತೆ. ಅದನ್ನು ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಜಾಸ್ತಿ ಕಷ್ಟನೇ ಇಲ್ಲ ಇದರಲ್ಲಿ, ತುಂಬಾ ಈಸಿ, ಆರಾಮ್ ಮಾಡ್ಕೋಬಹುದು. ಸಕ್ಕತ್ತಾಗಿ ಬಿಡ್ರಿ, ತುಂಬ ಚೆನ್ನಾಗಿದೆ, ಮಸಾಲೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಅದು ಮೇನ್. ಸಕ್ಕತ್ತಾಗಿದೆ. ಅದಕ್ಕೆ ಹೇಳಿದ್ದು ಮಾಡೋದು ಮಾಡ್ತೀರಾ, ಒಂದು 4 ಹಾಕಿ ಮಾಡಬಾರ್ದ ಅಂತ. 2 ಮಾಡಿದ್ದೀರಾ. ಹಾಂ, ಎಷ್ಟು ಜನ ಕಾಯ್ತವ್ರು ನೋಡಿ. ಹಾಂ, ಓಕೆ. ನಿಮ್ಮಲ್ಲಿ ಮಾಡ್ಕೋಬೇಕಂದ್ರೆ 1 kgಗೆ 12 ಪೀಸ್ 13 ಪೀಸ್ ಬರುತ್ತೆ. 1 kg ತಂದು ಮಾಡ್ಕೊಂಡ್ರೆ ಅದ್ಭುತವಾಗಿ ಮಲ್ಲಿರೋ ಟ್ರೈ ಮಾಡಿ. ಅದು ನೀವು ಮಾಡಿಕೊಟ್ಟಿರೋದು ನಿಮ್ಮ ಕೈ ರುಚಿಲಿ ಅದ್ಭುತವಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಆನಂದ್ ಸರ್, ಸೆಕೆಂಡ್ ರೌಂಡ್ ನೀವು ಬರಂಗಿಲ್ಲಪ್ಪ ಇವತ್ತು. ಏನಕ್ಕೆ ಹೇಳಿ, ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಶುರು ಆಗುತ್ತೆ. ಇವತ್ತಿಂದ ಬೇಸಿಗೆಯ ವಿಶೇಷ ಕಾರ್ಯಕ್ರಮ. ತಂಪು ಪಾನೀಯಗಳನ್ನು, ಐಸ್ ಕ್ರೀಮ್ಗಳನ್ನು, ಯಾವ್ಯಾವ ರೀತಿ ಐಸ್ ಕ್ರೀಮ್ ಮಾಡ್ಬೋದು, ಯಾವ್ಯಾವ ರೀತಿ ಐಸ್ ಕ್ರೀಮ್ನ ತಿನ್ಬೋದು, ಸುಚಿತ್ರ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಐಸ್ ಕ್ರೀಮ್ಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಕಾಯ್ತಾರಿ, ಎಲ್ಲೂ ಹೋಗಬೇಡಿ. ಸುಚಿತ್ರ ಬಂದ ತಕ್ಷಣ ಅದ್ಭುತವಾದಂಥ ಐಸ್ ಕ್ರೀಮ್ಗಳನ್ನ ನೀವು ನಿಮ್ಮ ಕೈಯಾರ ನಿಮ್ಮ ಮನೇಲೇ ಮಾಡಿಕೊಂಡು, ನಿಮ್ಮ ಮನೇಲೇ ಫ್ರಿಜ್ ಇಟ್ಕೊಂಡು ಸಿಕ್ಕಾಪಡೆ ಒಂದು ಮಕ್ಕಳಿಗೆಲ್ಲ ಕೊಟ್ಕೊಂಡು ತಿನ್ಕೋಬಹುದು. ಓಕೆ ಅನಂತ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ ಬೇಗನೆ ಹೊಸ ರುಚಿಯೊಂದಿಗೆ ನಮ್ಮ ಜೊತೆಗೆ ಬನ್ನಿ. ಆಯ್ತು ಸರ್. ಥ್ಯಾಂಕ್ ಯು ಅನಂತ್, ಥ್ಯಾಂಕ್ ಯು. ಇವರಾದ್ಮೇಲೆ ಡಾಕ್ಟ್ರು ಬರ್ತಾರೆ ಅಂತ ಕಾಣುತ್ತೆ ಅಲ್ವಾ? ಏನಪ್ಪ
ಡಾಕ್ಟರ್ ತಾನೇ ಬರೋದಕ್ಕಿಂತ ಮೊದಲು ಇದನ್ನ ಖಾಲಿ ಮಾಡ್ಬೋಣ, ಆಮೇಲೆ ಬರಲಿ ನಮ್ಮ ಗುರುಜಿ ನೋಡ್ಕೋಣ, ಆಮೇಲೆ ಏನೋ ಒಂದು ಹೇಳ್ತಾರೆ ಕೇಳೋಣ. ಅದು ಇಷ್ಟೊಂದು ಚೆನ್ನಾಗಿರೋ ಚಿಕನ್ ಬಿಡೋಕ್ಕಾಗುತ್ತೇನ್ರಿ? ಚಾನ್ಸೇ ಇಲ್ಲ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್. ನೀವೇ ಕಾಣ್ತಾ ಇದ್ದೀರಲ್ಲ ಎಲ್ಲೋದ್ರು ಗುರುಜಿ ಇವರು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಆರೋಗ್ಯದ ಅಡುಗೆನ ಹೇಳ್ಕೊಡಕ್ಕೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದು ರೆಡಿಯಾಗಿ ನಿಂತಿದ್ದಾರೆ. ಮುರಳಿಯವರೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಬೇಕು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಕೇಳ್ಕೋಬೇಕು ಇವಾಗ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಆರೋಗ್ಯದ ಅಡಿಗೆ ಸಮ್ಮರ್ ಶುರು ಆಗಿದೆ. ಶುರು ಆಗೋಗಿದೆ. ಓಕೆ. ಪೀಕ್ ಆಫ್ ದ ಟೆಂಪರೇಚರ್ ಅಲ್ಲಿ ನಾವು ಬೇಯ್ತಾ ಇದ್ದೀವಿ. ಹೌದು. ಎಲ್ಲರಿಗೂ ಬೇಕಾಗಿರೋದು ತಂಪಾಗಿರುವಂಥದ್ದು, ತಣ್ಣಗಿರುವಂಥದ್ದು, ನೀರಿನ ಅಂಶದ್ದು ಏನಾದರೂ ಜಾಸ್ತಿ ಬೇಕು ಅನ್ನೋ ಹಂಬಲ. ಓಕೆ. ಈ ಕಾರಣಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಪೇಯ, ಒಳ್ಳೆ ಶರ್ಬತ್ ಥರ, ಒಳ್ಳೆ ಶರ್ಬತ್ ಥರ ತಗೋಣ. ಅದರಲ್ಲಿ ವಿಚಿತ್ರವಾಗಿರುವಂಥದ್ದು, ಆಡ್ ಆಗಿರುವಂಥದ್ದು, ಬಟ್ ಬಹಳ ಒಳ್ಳೆಯದಾಗಿರುವಂಥದ್ದು ದಾಸವಾಳದ ಶರಬತ್. ದಾಸವಾಳ ಹೂವಿನ ಶರಬತ್ತು. ಬೇಕಾಗುವ ಸಾಮಗ್ರಿಗಳು: ದಾಸವಾಳದ ಹೂವು, ನಿಂಬೆ ರಸ, ಖರ್ಜೂರದ ರಸ, ಐಸ್ ಕ್ಯೂಬ್ಸ್. ದಾಸವಾಳದಲ್ಲಿ ಶರ್ಬತ್ ಮಾಡ್ತಾರೆ? ಹೌದು. ಹೂನಲ್ಲಿ? ಹೌದು. ದಾಸವಾಳ ಹೂನಲ್ಲಿ? ಹೌದು. ಕೆಲವರು ಕಿವಿಗಿಡ್ತಾರೆ. ಕಿವಿಗಿಡೋದು ಬೇರೆ, ಅದು ಇಸ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಅದೇ ಹೂವನ್ನ ಶರ್ಬತ್ ಮಾಡ್ಕೊಂಡು ಕುಡಿಬಹುದು. ಬಹಳ ಬ್ಯೂಟಿಫುಲ್ ಆಗಿರುತ್ತೆ, ಬಹಳ ವಿಚಿತ್ರವಾಗಿರುತ್ತೆ. ಓಕೆ. ಇದು ಆರೋಗ್ಯಕ್ಕೆ ಯಾವ ದೃಷ್ಟಿಯಿಂದ ಒಳ್ಳೇದಾಗುತ್ತೆ? ಇದರಲ್ಲಿ ಬಹಳ ರಿಚ್ ಇನ್ ವೈಟಮಿನ್ ಸಿ ದಾಸವಾಳದಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಕಣ್ಣಿಗೆ ಬಹಳ ಒಳ್ಳೆಯದು. ಓಕೆ. ನೆಕ್ಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. Okay. ಹಾಗಾಗಿ ಕ್ಯಾನ್ಸರಸ್ ಪೇಷಂಟ್ಸ್ಗೆ ಇದು ಒಳ್ಳೆಯದು. ಬ್ಲಡ್ ಪ್ರೆಷರ್ನ ರೆಗ್ಯುಲರ್ ತೊಗೊಂಡ್ರೆ ಆಲ್ಮೋಸ್ಟ್ 7 to 10% ಕಮ್ಮಿ ಮಾಡುತ್ತೆ. ವೆರಿ ಗುಡ್. ಆಮೇಲೆ ಫ್ಲೂಯಿಡ್ ಇನ್ ದ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ದಾಸವಾಳದ ಹೂನಲ್ಲಿ. ವೆರಿ ಗುಡ್. ಹೌದು. ಅಂಡ್ ವೈಟ್ ದಾಸವಾಳ ತಿಂದಾಗ ತುಂಬ ಹೊಟ್ಟೆಗೂ ಒಳ್ಳೆಯದು ಅಂತ ಹೇಳ್ತಾರೆ. ಹಸಿ ದಾಸವಾಳ ಹಾಗೆ ತಿನ್ಬೋದು, ಬಹಳ ರುಚಿ ಇರುತ್ತೆ. ಓಹೋ. ಹೌದು. ಓಕೆ. ನಾವು ನಮ್ಮ ಮನೆ ಹಿತ್ತಲಿನಲ್ಲಿ ಪಾಟ್ನಲ್ಲಿ ಮುಂದ್ಗಡೆ ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ದಾಸವಾಳದು ಹಾಕಿರ್ತೀವಿ. ಅದು ಒಣಗಿ ಬಿದ್ದು ಕೆಳಗೆ ಬೀಳೋ ತನಕ ಅದ್ರ ಬಗ್ಗೆ ಗಮನನೇ ಇರಲ್ಲ. ಇವಾಗ ಗೊತ್ತಾಗ್ತದೆ ದಾಸವಾಳದ ಹೂನಲ್ಲೂ ಒಳ್ಳೆ ಒಂದು ಜ್ಯೂಸನ್ನು ಮಾಡ್ಬೋದು. ಇದರೊಳಗೂ ಸಿಕ್ಕಾಪಟ್ಟೆ ವೈದ್ಯಕೀಯ ಗುಣಗಳು ಇದೆ ಅಂತ ಅನಿಸ್ಕೊಂಡಾಗ ನಾಳೆಯಿಂದ ಮೋಸ್ಟ್ಲಿ ದಾಸವಾಳದ ಹೂಕ್ಕೆ ತುಂಬ ಡಿಮ್ಯಾಂಡು ಆಗ್ಬೋದು. ಓಕೆ ಗುರುಜಿ, ಏನು ಕೊಡ್ಲಿವ ನಾನು ನಿಮಗೆ? ಈಗ ಬಿಸಿನೀರು ಬೇಕು. ಬಿಸಿನೀರೊಳಗೆ ಅದನ್ನು ಕಾಯಿಸ್ಬೇಕಾ? ಇಲ್ಲ, ಬರೀ ಬಿಸಿನೀರು ಇದಕ್ಕೆ ಹಾಕಿದ್ರೆ ಸಾಕು. ಸೊ ಇನ್ ದ ಮೀನ್ ಟೈಮ್ ನಾನು ಇದನ್ನ ರೆಡಿ ಮಾಡ್ಕೋತೀನಿ. Okay, ಮಾಡಿ. ರೆಡಿ ಮಾಡ್ಕೊಂಡ್ರೆ ಈ ದಾಸವಾಳದ ಹೂವಿನ ಮಧ್ಯದ ಪೋಲನ್ ಭಾಗ ಇದೆಯಲ್ಲ, ಹೌದು ಗುರು. ಅದನ್ನು ತೆಗೆದು ಬಿಡೋದು. ಅದು ಬೇಡವಾ? ಅದು ಬೇಡ. ಅದು ಬರೀ ಹೂವನ್ನು ಮಾತ್ರ ತಗೊಳ್ತಾ ಇದೀವಿ. ಅದನ್ನು ಓಹೋ ನೋಡಿ ಹಾಕೋದು. ನೋಡಿ, ನಾವೆಲ್ಲ ಏನಾರ ಹೇಳಿದಾಗ ನಗ್ತಾ ಇದ್ವಿ. ಇವತ್ತು ಅದೇ ಪೇ ನಾವೆಲ್ಲರಿಗೂ ಹೇಳ್ತಾ ಇದೀವಿ. ಅದ್ಭುತ ಅದ್ಭುತ. ಓಕೆ. ಇಷ್ಟೊಂದೆಲ್ಲ ವಿಟಮಿನ್ಗಳೆಲ್ಲ ಇದೆ ಅಂತ ಅನ್ಕೊಂಡ್ರೆ ದಾಸವಾಳದ ಗಿಡದಲ್ಲಿ, ಅದು ಹೂವಿನಲ್ಲಿ ಸಾಕ ಸರ್? ಇಷ್ಟನೇ ಸಾಕು. ಇದು ಬಿಸಿನೀರಾಗಲಿ. ಓಕೆ. ತುಂಬಾ ಕುದೀತಿಬೇಕಾ ಬಿಸಿನೀರು? ಸ್ವಲ್ಪ ಬಿಸಿ ಇರಲಿ, ಒಂದು ಕುದಿ ಬರಲಿ ಅಲ್ವಾ? ಗುರುಜಿ, ಇದು ನೀರು ಬಿಸಿ ಸ್ಮಾಲ್ ಕ್ವಶನ್. 25 ವರ್ಷದ ಪವನ್ ಅನ್ನೋ ಒಂದು ಹುಡುಗನಿಗೆ ಫಿಟ್ಸ್ ಇದೆ. ಅದು 25 ವರ್ಷದಿಂದ ಇಲ್ಲ, ಈಗ ಲಾಸ್ಟ್ ಕಳೆದ 1 ವರ್ಷಗಳಿಂದ ಫಿಟ್ಸ್ ಬರ್ತಾ ಇದೆ. ಅದಕ್ಕೆ ಯಾವುದೋ ಒಂದು 650 mg ಮಾತ್ರೆ ತಗೊಳ್ತಾ ಇದ್ದೀನಿ. CT ಸ್ಕ್ಯಾನು, MRI ಎಲ್ಲ ಮಾಡ್ಸಾಯ್ತು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ. ಆದರೂ ಫಿಟ್ಸ್ ಬರ್ತಾ ಇದೆ. ಫಿಟ್ಸ್ ಏನಕ್ಕೆ ಬರುತ್ತೆ? ನನ್ನ ಅನುಭವದ ಪ್ರಕಾರ ಹೇಳಿ ಗುರುಜಿ. 100 ಫಿಟ್ಸ್ ಕೇಸ್, ಫಿಟ್ಸ್ ಅಂತ ಎಪಿಲೆಪ್ಸಿ ಅಂತ ಏನು ಕರೀತಾರೆ, 100 ಜನನ್ನ ಕರ್ಕೊಂಬಂದ್ರೆ 90 ಜನಕ್ಕೆ ಪ್ರೇತ ಬಾಧೆ ಇರುತ್ತೆ. 100% ಗ್ಯಾರಂಟಿ. ಓಕೆ. ಅದಕ್ಕೇನು ಒತ್ಕೊಳ್ಳೋದು, ಚುಚ್ಕೊಳ್ಳೋದು? ಅದಕ್ಕೆ ಬರೀ ಒತ್ತೋದ್ರಿಂದ ಹೋಗೋದಿಲ್ಲ. ಓಕೆ. ಈ ಪ್ರೇತ ನಿವಾರಣೆ ಮಾಡಬೇಕು. ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ಒಬ್ಬ ವ್ಯಕ್ತಿಯನ್ನ ಸಂಮೋಹನ ಸ್ಥಿತಿಯಲ್ಲಿ ಇಟ್ಬಿಟ್ಟು ಅವರಲ್ಲಿ ಯಾವ ಪ್ರೇತಾತ್ಮ ಇದೆಯೋ ಅದನ್ನ ತೆಗೆದಾಗ ಸರಿ ಹೋಗುತ್ತೆ. ಇದು ಒಂದು ಭಾಗ. ಓಕೆ. ಎರಡನೇ ಭಾಗ, ಖಂಡಿತವಾಗ್ಲೂ ರೇಖಿ ಶಕ್ತಿ ಕೊಡಬೇಕು. ರೇಖಿ ಶಕ್ತಿ ಕೊಡಬೇಕು. ಓಕೆ. ಆಗ ಈ ಚಕ್ರಗಳೆಲ್ಲ ಸಮತೋಲನಕ್ಕೆ ಬಂದು ಓಕೆ ಒಂದು ರೀತಿ ಬ್ಯಾಲೆನ್ಸ್ ಆಗಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಓಕೆ. ಮತ್ತೊಂದು ಸೂಜೋಗ್ ಥೆರಪಿ. ಸೂಜೋಗ್ ಥೆರಪಿ ಅಂದರೆ ಕೈ ಮತ್ತು ಕಾಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದು ಅಂತ. ಮೆದುಳು ಈ ತಲೆ ಭಾಗದಲ್ಲಿ ಬರುತ್ತೆ. ತಲೆ ಹೆಬ್ಬೆರಳಿನ ತುದಿಯಲ್ಲಿದೆ, ಈ ಭಾಗದಲ್ಲಿ ಇದೆ. ಹಾಗಾಗಿ ಈ ಮೆದುಳಿನ ಭಾಗವನ್ನ ನಾವೊಂದು ಪೆನ್ನು ಏನಾದ್ರು ತಗೊಂಡು ಜೋರಾಗಿ ಒತ್ತೋದು, ಎಲ್ಲಿ ನೋವಾಗುತ್ತೋ ಅಲ್ಲಿ ಅದಿಮಿಟ್ಕೊಳ್ಳೋದು. ಬಟ್ ಜನರಲ್ ಆಗಿ ಓವರ್ ಆಲ್ ಬ್ರೈನ್ ಏರಿಯಾನ ಸ್ಟಿಮ್ಯುಲೇಟ್ ಮಾಡಬೇಕು. ಓಕೆ. ಓಕೆ. ದಿನಕ್ಕೊಂದು 2 ನಿಮಿಷ 3 ನಿಮಿಷ ಆ ರೀತಿ ಮಾಡ್ತಾ ಬಂದಾಗ, ದಿನಕ್ಕೊಂದು 2 ಸಲ, 2 ನಿಮಿಷ 3 ನಿಮಿಷ ಒಂದು ಸಲಿಗೆ ಮಾಡ್ತಾ ಮಾಡ್ತಾ, ಹಿಂದಿನ ಜನ್ಮಕ್ಕೆ ಬೇಕಾಗಿಲ್ಲ ಇದಕ್ಕೆ. ನಾರ್ಮಲಿ ಹಿಂದಿನ ಜನ್ಮ ಅಸೋಸಿಯೇಟ್ ಆಗಲ್ಲ. ಇದಕ್ಕೆ ಪ್ರೇತ ನಿವಾರಣೆ ಮಾಡಬೇಕಾಗುತ್ತೆ. ಹಿಪ್ನಾಸಿಸ್ ಮುಖಾಂತರ ಪ್ರೇತ ನಿವಾರಣೆ. ಓಕೆ, ನೋ ಪ್ರಾಬ್ಲಮ್. ಬಾಲಕೃಷ್ಣ ಗುರೂಜಿ ಅವರು ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಈ ಆರೋಗ್ಯದ ಬಗ್ಗೆ ಸಾಕಷ್ಟು ಟಿಪ್ಸನ್ನು ಕೊಡ್ತಾ ಇರ್ತಾರೆ. ಟಿಪ್ಸ್ನ ನೋಡ್ಕೊಳ್ಳಿ, ಬರ್ಕೊಳ್ಳಿ, ನೀವೇ ಟ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಹತ್ರ ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ. ಬಿಸಿ ಬಿಸಿ ನೀರಿದೆ. ಈಗ ಒಂದು ಕುದಿ ಬಂದಾಗಿದೆ ನೀರು. ಆ ಬಿಸಿ ನೀರನ್ನ ಈ ಹೂಕ್ಕೆ ಹಾಕೋಣ.
ಎಲ್ಲ ಹೆಂಗಾಗೋಯ್ತು ನೋಡಿ, ಕಲರೇ ಚೇಂಜ್ ಆಗೋಯ್ತು, ಹೋಗ್ತಾ ಇದೆಯೇನೋ ಅನಿಸ್ತಾ ಇದೆ. ಆಗೋಯ್ತು ಅನ್ಕೊಂಡಿದ್ದೀನಿ ಕಲರ್ ಚೇಂಜ್. ಆ ಕಾರಣಕ್ಕೇನೆ ನಾವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಂತ ತಂದಿರೋದು. ನೋಡಿ ಹೆಂಗಾಗೋತಿದ್ ನೋಡಿ. ಓಹೋ ಓ, ಇಷ್ಟು ಸಾಕಿದೆ. ಈಗ ತೆಗೆದ್ಬಿಡೋಣ ಇದನ್ನ? ಇದನ್ನ ತೆಗೆಯೋಣ. ತೆಗೆದುಬಿಟ್ಟು ನಿಂಬೆ ರಸನ ಹೇಳಿ ಗುರು. ಇದಕ್ಕೆ ಆ್ಯಡ್ ಮಾಡೋಣ. ಓಕೆ ಗುರುಜಿ. ಸ್ವಲ್ಪ ಹಾಕ್ತಾ ಇರ್ಲಿ ಮಾಡಿ. ಓಕೆ ಓಕೆ. ಹಾಕ್ತಾ ಅದ್ರ ಬಣ್ಣ ಎಷ್ಟು ಬ್ಯೂಟಿಫುಲ್ ಆಗಿ ವಿಚಿತ್ರವಾಗಿ ಆಗುತ್ತೆ ನೋಡಿ. ಓಕೆ ಹಾಕಿ ಗುರುಜಿ. ಓಹೋ, ಆವಾಗಲೇ ಬೀಟ್ರೂಟ್ ಮಿಕ್ಸ್ ಆದಂಗಿತ್ತು, ಈಗ ಬ್ಲಡ್ ರೆಡ್ ಬಂದ್ಬಿಡ್ತು. ಓಕೆ ಓಕೆ ಓಕೆ. ಇವಾಗ ಇದಕ್ಕೆ ರುಚಿಗೆ ಆಕ್ಚುಲಿ ಸ್ಪೀಕಿಂಗ್ ನೀವು ಹಾಗೆ ಕುಡಿದ್ರು ಚೆನ್ನಾಗಿರುತ್ತೆ. ಓಕೆ. ಬಟ್ ನಾವು ಸ್ವಲ್ಪ ಅಭ್ಯಾಸ ಅಲ್ವಾ, ಹೌದೌದು, ಖಾರ ಹುಳಿ ಸಿಹಿ ಸ್ವಲ್ಪ ಜಾಸ್ತಿ ಅಲ್ವೇ, ಹಾಗಾಗಿ ಈ ಡೇಟ್ ಸಿರಪ್ ಹಾಕೋಣ. ಇಷ್ಟು ಹಾಕಿದ್ರು ತಪ್ಪೇನಿಲ್ಲ. ಸಾಕು. ಅಷ್ಟು ಬೇಗ ಕಲರ್ ಬಿಟ್ಕೊಳುತ್ತೆ ಅಂತ ಯಾರು ಕನಸಲ್ಲಿ ಅನ್ಕೊಂಡಿರಲ್ವಾ? ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದಾಗಲೇ ಅದರ ಚಿತ್ರ ಆನಂದ ಎಲ್ಲ ಸಿಕ್ಕೋದು. ಗೊತ್ತಾಗದು. ಓಕೆ, ಈಗ ಇದಕ್ಕೆ ಒಂದು 4 ಐಸ್ ಕ್ಯೂಬ್ಸ್ ಹಾಕೋಣ. ಓಕೆ ಹಾಕೋಣ. ದಾಸವಾಳ ಶರ್ಬತ್, ದಾಸವಾಳ ಹೂವಿನ ಶರ್ಬತ್. ಥ್ಯಾಂಕ್ ಯು ಗುರುಜಿ. ಇನ್ನು ಕುಡಿದು ನೋಡಿ, ನಿಧಾನಕ್ಕೆ ಕುಡಿಬೇಕು. ಪೂರ್ತಿ ಸಕ್ಕರೆ ಹಾಕ್ತಾರ ಇರೋಲ್ಲ, ಸ್ವಲ್ಪ ವಿಚಿತ್ರ ಇರುತ್ತೆ. ಚೆನ್ನಾಗಿದೆ. ಒಂಥರ ನಿಂಬೆಹಣ್ಣು ಹಾಕಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಕಲರ್ ಜೊತೆಗೆ ಒಂದು ಟೇಸ್ಟು ಬಂದಂಗಿದೆ. ಸಕ್ಕರೆ ಹಾಕಿಲ್ಲ, ಸಕ್ಕರೆಯ ಬದಲು ನಾವು ಖರ್ಜೂರದ ಸಿರಪ್ಪನ್ನು ಹಾಕಿದ್ದೀವಿ ಇದಕ್ಕೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗುರುಜಿಯವರು. ಈ ಥರದ ಅಡುಗೆನ ಅಥವಾ ಊಟವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯ ಕಾಯಿಲೆಗಳಿಲ್ಲದೆ ತುಂಬ ನಮ್ಮ ಆಯಸ್ಸನ್ನ ವೃದ್ಧಿ ಮಾಡ್ಕೋಬೋದು ಅಂತ ಬಾಲಕೃಷ್ಣ ಗುರೂಜಿಯವರು ಹೇಳ್ತಾ ಇದ್ದಾರೆ. ಓಕೆ, ಇಷ್ಟೊಂದು ಅದ್ಭುತವಾಗಿರುವಂಥ ಈ ಪಾನೀಯವನ್ನು ಗುರೂಜಿ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ದಾಸವಾಳ ಹೂವಿನ ಶರಬತ್ತು ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಬಿಡಿ. ದಾಸವಾಳದ ಹೂವಿನ ತೊಟ್ಟನ್ನು ತೆಗೆದು ಒಂದು ಗ್ಲಾಸ್ಗೆ ಹಾಕಿ ಇದಕ್ಕೆ ಕಾಯಿಸಿದ ಬಿಸಿ ನೀರು ಹಾಕಿ ಬಣ್ಣ ಬಿಟ್ಟ ನಂತರ ಹೂವನ್ನು ತೆಗೆದು ಹಾಕಿ. ಇದಕ್ಕೆ ನಿಂಬೆ ರಸ, ಖರ್ಜೂರದ ರಸ, ಐಸ್ ಕ್ಯೂಬ್ ಹಾಕಿದರೆ ದಾಸವಾಳ ಹೂವಿನ ಶರಬತ್ತು ಕುಡಿಯಲು ರೆಡಿ. ಗುರುಜಿ ಫುಲ್ ಸ್ಟಡಿ, ವಾವ್, ಗುಡ್. ತಡಂಗಿಲ್ಲ ಯಾರುವೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬಂದಿದ್ದಾರೆ. ಆರೋಗ್ಯದ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಟಿಪ್ಸ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಸಲಹೆ ನಮ್ಮ ಕಾರ್ಯಕ್ರಮಕ್ಕೆ ಅಗತ್ಯ, ನಮ್ಮ ಜನರಿಗೂ ಅಗತ್ಯ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಗುರೂಜಿಯವರು ಬಂದು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದಾರೆ, ಮತ್ತೆ ಆ ಕಡೆಯಿಂದ ಒಬ್ರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರಿಬೇಕು. ಇನ್ನು ಸುತ್ತು ಏನ್ರಿ ಮುರಳಿ ಯಾರು ಬರ್ತಾ ಇದ್ದಾರೆ? ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ, ಸಮ್ಮರ್ ಸ್ಪೆಷಲ್ ಕಾರ್ಯಕ್ರಮ. ಈಗ ತಾನೇ ಆನಂದ್ ಅವ್ರು ಹೋಗಿದ್ದಾರೆ, ಕಲ್ಮಿ ಕಬಾಬನ್ನ ತಂದೂರು ಮಾಡಿ ಸುಟ್ಟಿ ಅದ್ಭುತವಾಗಿ ಮಾಡಿ ಹೋಗಿದ್ದಾರೆ. ಈಗ ಹಾಸನದಿಂದ ಒಬ್ರು ಬಂದಿದ್ದಾರೆ. ಏನ್ರಿ ಮುರಳಿ, ಹಾಸನದವ್ರನ್ನ ನೀವೇ ಕರ್ಸ್ಕೊಂಡ್ಬಿಟ್ಟಿದ್ದೀರಾ, ನೀವು ಹಾಸನಿಗೆ ಬರಲೇ ಇಲ್ಲ ಅಂತ. ನೋಡೋಣ ಹಾಸನದಿಂದ ಬಂದು ಏನ್ ಮಾಡ್ತಾ ಇದಾರೆ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕಲಾ. ಕಲಾ. ಹೌದು. ಏನ್ ಮಾಡ್ಕೊಂಡಿದ್ದೀರಾ ಕಲಾ? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರ ಇಂಜಿನಿಯರ್. ಇಂಜಿನಿಯರ್ ಅಲ್ಲಿ ಹಾಸನದಲ್ಲಿನಾ? ಹಾಸನ. ಎಷ್ಟು ಜನ ಮಕ್ಕಳು? ಮಗಳು ಒಬ್ಳು. ಏನು ಮಗಳ ಹೆಸರು? ಪ್ರತೀಕ್ಷಾ. ನಾವು ಮಿನ್ನಿ ಅಂತ ಕರಿತೇವೆ. ಮಿನ್ನಿ. ಓಕೆ, ಮಿನ್ನಿ ಏನ್ ಮಾಡ್ತಾ ಇದಾರೆ? ಅವಳು ಇಂಜಿನಿಯರ್, ಮದುವೆ ಆಗಿದೆ ಅವಳು. ಅಯ್ಯೋ, ಮಿನ್ನಿ ಮದುವೆ ಆಗ್ಬಿಟ್ಟಿದ್ಯಾ? ಓಕೆ, ನೋ ಪ್ರಾಬ್ಲಮ್. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ರೆಡ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ರೆಡ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್. ರೆಡ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಅರಿಶಿನ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ನಿಂಬೆ ರಸ, ಉಪ್ಪು, ಎಣ್ಣೆ. ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಲ್ಲಿರೋದು ನೀವು ಹಾಸನದಲ್ಲಿ ಕಲಾ? ನಾವು ರವೀಂದ್ರನಗರದಲ್ಲಿ. ರವೀಂದ್ರನಗರದ. ನೀವು ಯಾವ ಮಹಿಳಾ ಮಂಡಳಿ? ಅದೇ ಮಹಿಳಾ ಮಂಡಳಿನ? ಅದೇ ಮಹಿಳಾ ಮಂಡಳಿ. ಹೆಸರು ಹೇಳ್ರಿ. ಕುವೆಂಪು ಮಹಿಳಾ ಸಂಘ. ಸೇವಾ ಮನೋಭಾವನೆ ಬೆಳಿಬೇಕು, ಅದು ಬೆಳೀತಲ್ಲ ಇವಾಗಿನ ದಿನದಲ್ಲಿ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರು ಬಿಸಿ ಆಯ್ತು, ಅವ್ರ ಕಾಸಾಯ್ತು, ಅವ್ರ ದುಡ್ಡು ಆಯ್ತು, ಅವ್ರ ಹೆಂಡತಿ ಆಯ್ತು, ಮಕ್ಕಳಾಯ್ತು, ಹೋಟ್ಲಾಯ್ತು, ಇದೇ ಆಗ್ಬಿಡುತ್ತೆ. ಬಟ್ ಏನೋ ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ನೀವು ಯಜಮಾನ್ ಇಬ್ಬರೇ ನಮ್ಮಲ್ಲಿ, ಬೇಜಾರಾಗಲ್ವಾ? ಬೇಜಾರೇನಿಲ್ಲ. ಬೇಜಾರೇನಿಲ್ಲ ಅಲ್ಲ? ಕೆಲಸಗಳಿರುತ್ತಲ್ಲ, ನನ್ನ ಗಾರ್ಡನ್ ಇಂಟ್ರೆಸ್ಟ್,
ಗಾರ್ಡನ್ ನಲ್ಲಿ ಕೆಲಸ ಏನ್ ಮಾಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಾರ್ಡನ್ ಏನ್ ಮಾಡ್ತೀರಾ ಕಲಾ? ಮನೆಯಲ್ಲೇ ಕೆಲಸ ಇರುತ್ತಲ್ಲ, ಮನೆಯಲ್ಲೆಲ್ಲ ಮಾಡಿ ಟೈಮ್ ಇರುತ್ತೆ ಅಲ್ವಾ, ಅವಾಗ ಗಾರ್ಡನ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹಾಸನದಲ್ಲಿ ಬಂದಾಗ ಎರ್ಳಿಕಾಯಿ ಜ್ಯೂಸ್ ಮಾಡೋದೇ ಗೊತ್ತಿಲ್ಲ ನಮ್ಗೆ. ಹೆಳ್ಳಿಕಾಯಿ ಜ್ಯೂಸ್ ಒಂದು ಇದು ಫೇಮಸ್ ಇದೆ ಅಲ್ಲಿ ಅಲ್ಲೆಲ್ಲ ಒಳಗೋಗಿ ನಮ್ಮ ಕೇಬಲ್ ಆಪರೇಟರ್ಗಳ ಫ್ರೆಂಡ್ ಕೇರ್ಪುರಂ ಅಲ್ಲಿ. ಅಲ್ಲಿ ಒಳಗೆ ಕರ್ಕೊಂಡೋಗಿ ಬನ್ನಿ ಸರ್ ಒಳ್ಳೆ ಜ್ಯೂಸ್ ಕೊಡಿಸ್ತೀವಿ ಅಂತ ಕರ್ಕೊಂಡೋಗಿ ಎರ್ಳಿಕಾಯಿ ಜ್ಯೂಸ್ ಕೊಡಿಸ್ಬಿಟ್ಟಿದ್ರು. ಹೌದು, ಇವಾಗ ಇದು ಫ್ರೈ ಆಗಿದೆ, ಓಕೆ, ಇವಾಗ ಚಿಕನ್ ರೆಡ್ ಚಿಲ್ಲಿ ಚಿಕನ್ ಅಂದ್ರೆ ನೀವು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಲ್ಲ, ಓನ್ಲಿ ರೆಡ್ ಚಿಲ್ಲಿ ಪೌಡರ್ ಮಾತ್ರ. ಪೌಡರ್ ಅದು ಈಗ ಅದು ಫ್ರೈ ಮಾಡ್ಕೊಂತೀನಿ ಪೌಡರ್ನ. ಓಕೆ ಓಕೆ, ಇದು ಸ್ವಲ್ಪ ಅಷ್ಟರಲ್ಲಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಲಿ. ಫ್ರೈ ಆಗಿ ಏನ ಲಿಡ್ಡಿನ ಮುಚ್ಚಬೇಕಾ? ಹಾಂ, ಮುಚ್ಚಬೇಕು. ಆಮೇಲೆ ಈಗ ಸ್ವಲ್ಪ ಫ್ರೈ ಆಗಲಿಲ್ಲ. ಹಾಂ, ಓಕೆ. ಮೊನ್ನೆ ಹಬ್ಬ ಎಲ್ಲ ಜೋರು ಮಾಡಿದ್ರಾ ಹಾಸನದಲ್ಲಿ? ಯುಗಾದಿ ಹಬ್ಬ ಎಲ್ಲ ಯುಗಾದಿ ಹಬ್ಬ ಎಲ್ಲ ಹಾಸನಲ್ಲೆಲ್ಲ ಯುಗಾದಿ ಎಲ್ಲ ವೆಜ್ ಹಬ್ಬ, ಎಲ್ಲ ವೆಜ್ ಹಬ್ಬ ಎಲ್ಲ ವೆಜ್ಜೇನೆ. ಹಬ್ಬದಲ್ಲಿ ನಾನು ಹಬ್ಬ ಮಾರನೇ ದಿನ ಕೇಳಿದ್ವ ನಾವು ನಿಮಗೆ? ಇಲ್ಲ, ನಾವು ಹಬ್ಬದಲ್ಲೂ ಊರಲ್ಲೆಲ್ಲ ವೆಜ್, ನಾನ್ ವೆಜ್. ಎಲ್ಲಿ? ಮೂಡಿಗೆರೆ ಸೈಡೆಲ್ಲ. ಹೌದೇನು? ಮೂಡಿಗೆರೆನಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಮಾಡ್ತೀವಿ. ಯುಗಾದಿಯಲ್ಲಿ ಒಂದು ದಿವಸ ಮಾಡಲ್ಲ, ಬೇರೆ ಎಲ್ಲ ಹಬ್ಬದಲ್ಲೂ ಮಾಡ್ತೀವಿ. ಹೌದಾ? ಎಲ್ಲಿ ಮೂಡಿಗೆರೆ ನಿಮ್ಮೂರಾ? ಮೂಡಿಗೆರೆ ನಮ್ಮ. ಓಹೋ ಹೋ, ರೆಡ್ ಚಿಲ್ಲಿ ಚಿಕನನ್ನು ಮಾಡ್ತಾ ಇದ್ದಾರೆ ಕಲಾ ಅವರು. ಹಾಸನದಿಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನೋಡೋಣ, ಇವತ್ತು ವಿಶೇಷ ಕಾರ್ಯಕ್ರಮ, ಸಮ್ಮರಿನ ವಿಶೇಷ ಕಾರ್ಯಕ್ರಮ, ಸಮ್ಮರ್ ಸ್ಪೆಷಲ್ ಕಾರ್ಯಕ್ರಮ ಮಾಡ್ತೀವಿ. ಇವರಾದ ನಂತರ ಸುಚಿತಾ ಅವರು ಬಂದು ಐಸ್ ಕ್ರೀಮ್ಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಳ್ಳೊಳ್ಳೆ ಐಸ್ ಕ್ರೀಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ. ಏನದು? ಹಾಕಿ 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 ಹಾಕಿ, ನೋ ಪ್ರಾಬ್ಲಮ್. ಉಪ್ಪಲ್ಲ? ಹೌದು. ಇವಾಗ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಇವಾಗ ಹಾಕ್ತಾ ಇದ್ದೀರಾ? ಹಾಂ. ಓಕೆ, ಹಾಕಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಬಿಡ. ನೀರು ಹಾಕೋಣ? ಹಾಂ, ಸ್ವಲ್ಪ ನೀರು. ಎಷ್ಟು ಹಾಕೋಣ? ಸಾಕು. ಸಾಕಾ? ಇದ್ಯಾವುದು ನಿಮ್ಮ ಮನೆದ ನೀರ ಪೌಡರ್ ಇದು? ಅದು ಎಷ್ಟು ಖಾರ ಇರ್ತದೆ ನೋಡ್ತೀನಿ ರೀ ಕಲಾ. ಪುಡಿ ಇದು ಫ್ರೈ ಮಾಡಿದಾಗ ಖಾರ ಕಮ್ಮಿ ಆಗುತ್ತೆ. ಇನ್ನೇನೇನು ಹಾಕೊಂಡು ಫ್ರೈ ಮಾಡ್ಕೋಬೇಕು? ಏನಿಲ್ಲ, ಧನಿಯಾ ಮಾತ್ರ. ಧನಿಯಾ ಪುಡಿನ ಹಾಕೋಬೇಕಾ? ಅಂದ್ರೆ ಧನಿಯಾ ಪುಡಿ ಮತ್ತು ಮೆಣಸಿನಕಾಯಿ ಪುಡಿನ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಮಾಡ್ಕೊಂಡು ತೆಗೆನಾ? ಹಾಂ, ಅದನ್ನು ತಿರ್ಗಿಸಿ. ಹಚ್ಕೊಂಡ್ಬಿಟ್ಟಿದೆಯಲ್ಲ, ಸಣ್ಣ ಫ್ರೈ ಆಗ್ಬಿಟ್ಟಿದ್ರಿ. ಇನ್ನ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇರ್ಬೇಕಲ್ಲ. ಇನ್ನೇನು ಹಾಕ್ಬೇಕು ಇದಕ್ಕೆ? ಎಲ್ಲ ಹಾಕಿ ಸಿಮ್ಮಲ್ಲಿ ಎಲ್ಲ ಇಟ್ಟು ಹಾಕಿದ್ದೀನಿ. ಕೊತ್ತಂಬರಿ ಒಂದೇನು ಹಾಕ್ಬೇಕೇನೋ? ಅದು ಕೊನೆಯಲ್ಲಿ ಕೊನೆಯಲ್ಲಿ ಡೆಕೋರೇಷನ್ಗೆ. ಸಾಕಾ? ಆಫ್ ಮಾಡ್ಬೋದಾ? ಇನ್ನ ಕುದಿಬೇಕಾ? ಇಲ್ಲ, ಒಂಚೂರು ಸಿಮ್ಮಲ್ಲಿ ಒಂಚೂರು. ಸಿಮ್ಮಲ್ಲಿದೆ, ಫುಲ್ಲು ಸಿಮ್ಮಲ್ಲಿ ಇದೆ. ಅದೇ ಮುಚ್ಚಿ ಒಂಚೂರು. ಮುಚ್ಚೋಣವಾ? ಬಿಡಿ. ಸ್ವಲ್ಪ ಮುರಳಿ ಅವರೇ, ರೆಡ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಮೇಡಮ್. ರೆಡ್ ಚಿಲ್ಲಿ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಕಲಾ ಅವರು. ಹಾಸನದಿಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಮಾಡೋವಂಥ ಕ್ರಮ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ ನೋಡೋದ್ರಿಂದ. ರುಚಿನೂ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲಾ ಅವರು ಹಾಸನದಿಂದ ಬಂದು. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ.
ರೆಡ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಈರುಳ್ಳಿ, ಚಿಕನ್, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಮತ್ತೊಂದು ಪ್ಯಾನ್ಗೆ ಅಚ್ಚಖಾರದ ಪುಡಿ ಹಾಕಿ ಫ್ರೈ ಮಾಡಿ. ನಂತರ ಧನಿಯಾ ಪುಡಿ ಹಾಕಿ ಹುರಿದು ಬೇಯಲು ಬಿಟ್ಟ ಚಿಕನ್ಗೆ ಹಾಕಿ ಕಲಸಿ. ಇದಕ್ಕೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡ್ ಚಿಲ್ಲಿ ಚಿಕನ್ ರೆಡಿ ಟು ಈಟ್. ನೋಡೋಣ, ಟೇಸ್ಟ್ ಮಾಡ್ಬಿಡೋದಾ? ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ. ಯಾರ ಮಾತು ಕೇಳಬೇಡಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಡುಗೆನ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದ್ಭುತವಾದ ಒಂದು ರೆಡ್ ಚಿಲ್ಲಿ ಚಿಕನ್ ಮಾಡಿ ತೋರಿಸಿದ್ದೀರಾ. ಹಾ ನಿಮಗೋಸ್ಕರ ಜಿ ಕನ್ನಡದವರು ಒಂದು ಸಣ್ಣ ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೆಡಿಯಾಗಿರೋದು ಕಾಣ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವರು. ಬಂದು ಅದ್ಭುತವಾಗಿರುವಂಥ ಐಸ್ ಕ್ರೀಮ್ಗಳನ್ನ, ಐಸ್ ಕ್ರೀಮು ಅಂದ್ರೇ ಮನೆಯಲ್ಲಿ ಸಣ್ಣವರಿಂದ ದೊಡ್ಡವ್ರ ತನಕ ಯಾರಿಗೂ ಇಷ್ಟ. ಆದರೂ ಕಫ ಆಗುತ್ತೆ, ಕೆಮ್ಮಾಗುತ್ತೆ, ಆದರೂ ಸಹ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಬೇಕೇ ಬೇಕು. ಮಕ್ಕಳು ಕೊಡಿಸ್ಲೇಬೇಕು, ಕರ್ಕೊಂಡು ಹೋಗಲೇಬೇಕು. ಅದೇ ಐಸ್ ಕ್ರೀಮ್ನ ನಾವು ನಮ್ಮನೇಲೇ ಮಾಡಿಕೊಂಡು ನಮ್ಮನೆ ಫ್ರಿಜ್ಜರ್ನಲ್ಲಿ ಇಟ್ಟು ಎಲ್ಲರಿಗೂ ಕೊಡ್ತಾ ಹೋದ್ರೆ ಅದ್ರ ಮಜಾನೇ ಬೇರೆ. ತುಂಬ ಜನ ಆಡಿಯನ್ಸ್ ಕೇಳ್ತಾ ಇದ್ರು ಸುಚಿತ್ರಾ ಅವ್ರ ಕೈಲಿ ಒಂದು ಐಸ್ ಕ್ರೀಮ್ಗಳನ್ನ ಮಾಡಿ ತೋರಿಸಿ ಅಂತ. ಸುಚಿತ್ರಾ ರೆಡಿಯಾಗಿ ಬಂದಿದ್ದಾರೆ. ವೆಲ್ಕಮ್ ಸುಚಿತ್ರಾ. ನಮಸ್ಕಾರ. ನಮಸ್ಕಾರ. ಓಕೆ, ಸುಚಿತ್ರಾ ಅವ್ರು ಬಂದಿದ್ದಾರೆ, ಬಹಳ ಖುಷಿಯಾಗಿ ಬಂದಿದ್ದಾರೆ. ಐಸ್ ಕ್ರೀಮ್ ತರನೇ ನಗ್ತಾ ಇದ್ದಾರೆ, ಐಸ್ ಕ್ರೀಮ್ ಕೇಳ್ಕೊಂಡು ಬಂದಿದ್ದಾರೆ ಅಂತ ಕಾಣ್ತಾ. ಸುಚಿತ್ರಾ, ಏನ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಇವತ್ತು? ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಅಯ್ಯೋ ತುಂಬಾ ಹೀಟ್ ಇದೆ. ಹೌದು, ಅದರಿಂದ ಐಸ್ ಕ್ರೀಮ್ ರೆಸಿಪಿ ತುಂಬಾ ದಿನದಿಂದ ರಿಕ್ವೆಸ್ಟ್ ಇತ್ತು. ಓಕೆ, ಇವಾಗ ದಿಸ್ ಇಸ್ ದ ರೈಟ್ ಟೈಮ್. ಇವಾಗ ತೋರಿಸ್ಬೇಕು ಅಂತ ಚಿಲ್ ಆಗಿರೋ ಐಸ್ ಕ್ರೀಮ್ಸ್ ತೋರಿಸ್ಬೇಕು ಅನ್ಕೊಂಡಿದ್ದೀವಿ. ಓಕೆ, ವೆನಿಲಾ ಐಸ್ ಕ್ರೀಮ್ ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ವೆನಿಲಾ ಐಸ್ ಕ್ರೀಮ್ ಬೇಕಾಗುವ ಸಾಮಗ್ರಿಗಳು: ಚಾಕೊಲೇಟ್ ಸಾಸ್, ಹಾಲಿನ ಪುಡಿ, ಸಕ್ಕರೆ ಪುಡಿ, ಕೆನೆಭರಿತ ಹಾಲು, ಫ್ರೆಶ್ ಕ್ರೀಮ್, ಪಿಸ್ತಾ, ವೆನಿಲಾ ಎಸೆನ್ಸ್. ಎನಿ ಐಸ್ ಕ್ರೀಮ್ಸ್ ಫುಲ್ ಕ್ರೀಮ್ ಮಿಲ್ಕ್ ತಗೋಬೇಕು. ಕೆನೆ ಭರಿತ ಹಾಲು. ಕೆನೆ ಭರಿತ ಹಾಲು ನೀವು ಹೋಗಿ ಯಾವ್ದು ಮಿಲ್ಕ್ ಪಾರ್ಲರ್ ಕೇಳಿದ್ರೆ ಆರ್ಡಿನರಿ ಹಾಲು ಕೊಡ್ತಾರೆ, ಜೊತೆಗೆ ಒಂದು ವಿತ್ ಕ್ರೀಮ್ ಇರೋ ಹಾಲು ಕೊಡ್ತಾರೆ. ಅದನ್ನ ತಗೊಳ್ಳಿ. ಫುಲ್ಲು ಮೆಜರ್ಮೆಂಟ್ ತಂದ್ಬಿಟ್ಟಿದ್ದೀರಾ? ಅಲ್ಲ, ಮೆಜರ್ಮೆಂಟ್ಸ್ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಈಸಿ ಆಗುತ್ತೆ. 1 ಕಪ್ಪು, 2 ಕಪ್ಪು, 2 ಕಪ್ಪು ಕೆನೆ ಭರಿತವಾದಂಥ ಹಾಲು. ಓಕೆ, ಆಮೇಲೆ ಮಿಲ್ಕ್ ಪೌಡರ್. ಇದು ಹಾಲಿನ ಪುಡಿನೂ ಸಹ ಹಾಲಿನ ಕೇಂದ್ರಗಳಲ್ಲಿ ಸಿಗುತ್ತೆ. ಹೌದು, ಎಲ್ಲಾ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ತನ್ನಿ. ಎಷ್ಟದು? ಇದು 1 ಕಪ್ಪು. 2 ಕಪ್ಪು ಕೆನೆ ಭರಿತ ಹಾಲಿಗೆ 1 ಕಪ್ಪು ಮಿಲ್ಕ್ ಪೌಡರ್. ಬಟ್ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಬೇಗ ತಿಕ್ಕಾಗುತ್ತೆ ಐಸ್ ಕ್ರೀಮು, ರುಚಿನೂ ಜಾಸ್ತಿ ಇರುತ್ತೆ. ಮಕ್ಕಳು ತಿರೋದು ನಮ್ಮಲ್ಲೇ ಮಾಡ್ಕೊಳ್ಳೋದಲ್ವಾ, ಏನೋ ಕಾಸ್ಟ್ಲಿ ಹಾಕೊಂಡು ಮಾಡ್ಕೊಂಡು ಬಿಡ್ರಿ. ಎಲ್ಲಾ ಐಸ್ ಕ್ರೀಮ್ ಪಾರ್ಲರ್ಲು ಇದೇ ಕ್ವಾಲಿಟಿ ಮಾಡ್ತಾರ ಅಂತ ಗೊತ್ತಿಲ್ಲ. ನಾವು ತೋರಿಸೋದು ಒಳ್ಳೆ ಕ್ವಾಲಿಟಿ ಇದು. ಯಾಕಂದ್ರೆ ಅಲ್ಲಿ ಇನ್ನೇನು ಮಿಕ್ಸ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಮಾಡ್ಕೊಂಡ್ರೆ. ಗಂಟೆಲ್ಲ ಏನೂ ಆಗಲ್ವಾ ಮೇಡಮ್? ಮಿಕ್ಸ್ ಮಾಡ್ತೀನಿ, ಹಾಲು ಬೆಚ್ಚಗಿದೆ. Okay. ಮತ್ತೆ ಬ್ಲೆಂಡ್ ಮಾಡ್ತೀನಿ ಇದನ್ನ. Okay. ಒಲೆ ಮೇಲೆ ಇಡೋದೇನು ಬೇಡ, ನಾವು ವಿತೌಟ್ ಕುಕಿಂಗ್ ಏನೇ ಐಸ್ ಕ್ರೀಮ್ ನಮ್ದು. ಹೌದಾ? ಓ, ಏನೋ ಕಲ್ತ್ಕೊಂಡ್ ಬಂದಿದ್ದೀರಾ ನೀವು. ಸಕ್ಕತ್ತಾಗಿದೆ, ಹೊಸದೆಲ್ಲ ನಮ್ಗೆ ತೋರಿಸ್ತಾ ಇದ್ದೀರಾ. ಇದಕ್ಕೆ ಪುಡಿ ಸಕ್ಕರೆನೇ ಯೂಸ್ ಮಾಡಬೇಕು. ಎನಿ ಐಸ್ ಕ್ರೀಮ್ಸ್ಗೆ ಹಾ, ಶುಗರ್ನ ಹಾಗೆ ಯೂಸ್ ಮಾಡಬಾರ್ದು, ಕರ್ಗೋದಿಲ್ಲ. ಸಕ್ಕರೆನಾ ನಾವು ಇದು? ಕುಕಿಂಗ್ ಮಾಡಲ್ಲ. ಅಂದ್ರೆ 2 ಕಪ್ ಹಾಲು, 1 ಕಪ್ಪು ಹಾಲಿನ ಪುಡಿ, ಅರ್ಧ ಕಪ್ಪು ಸಕ್ಕರೆ. ಹೌದು, ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಸಿಗುತ್ತಲ್ವಾ ಅಂಗಡಿಲಿ? ಆರಾಮಾಗಿ ಇದೇ ವೆನಿಲಾ ಅಂದ್ರೆ ಫ್ಲೇವರ್. ಇದಕ್ಕೆ ನಾವು ಚಾಕ್ಲೇಟ್ ಹಾಕೊಂಡ್ರೆ ಚಾಕ್ಲೇಟ್. ಓಹೋ, ಎಲ್ಲ ಐಸ್ ಕ್ರೀಮ್ಸ್ಗೂ ಹಾಕ್ಬೋದು. ವೆನಿಲಾ ದಟ್ ಈಸ್ ಬೇಸಿಕ್. ಇದು ಒಂದು ಬೇಸಿಕ್ ಐಸ್ ಕ್ರೀಮ್ ಇದು. ಹೌದು, 1.5 ಟೀ ಸ್ಪೂನ್ ಹಾಕ್ತೀನಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಬಂದ್ರೂ ಪರವಾಗಿಲ್ಲ, ಹಾಲು ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತುಂಬಾ ತಣ್ಣಗಿರೋದು ಬೇಡ. Okay. ಕಾಯ್ದಾರಿಲ್ಲ ಹಾಲು, ಅಥವಾ ಹಾಲು ತುಂಬಾ ಬಿಸಿನೂ ಇರಬಾರ್ದು, ಗಂಟಾಗುತ್ತೆ. Okay. ಮತ್ತೆ ಇದನ್ನ ನಾನು ಬ್ಲೆಂಡ್ ಮಾಡ್ತೀನಿ. ಗಂಟುಗಳ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹೆಂಗ್ ಮಾಡ್ತೀರಾ? ಮಿಕ್ಸಿಲಿ ಹಾಕ್ತೀರಾ? ಹೌದು. ಓಕೆ, ಏನ್ ಮೇಡಮ್ ಇದು? ಇದು ಫ್ರೆಶ್ ಕ್ರೀಮು. ಫ್ರೆಶ್ ಕ್ರೀಮ್ ಬೇರೆನಾ? ಅರ್ಧ ಕಪ್ಪು. ಅದಕ್ಕೆ ರೀ ಹೈ ಕ್ಯಾಲರಿ ಐಸ್ ಕ್ರೀಮ್ ತಿನ್ಬೇಡಿ ಅಂತ ಜನ ಪಡ್ಕೊಳ್ತಾರೆ. ಎಲ್ಲರೂ ವಿಪಿಂಗ್ ಕ್ರೀಮ್ ಯೂಸ್ ಮಾಡ್ತಾರೆ. ವಿಪಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ರೆ ಎಲ್ಲರಿಗೂ ಸಿಗೋದಿಲ್ಲ ಅದು. ಓಕೆ, ಹುಡ್ಕೊಂಡು ಹೋಗ್ಬೇಕು, ಮತ್ತೆ ದಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಿವ್. ಅದಕ್ಕಿಂತ ಕಡಿಮೆ ಅಂದ್ರೆ ನಮಗೆ ಫ್ರೆಶ್ ಕ್ರೀಮು. ಅದಕ್ಕೆ ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮು ಸಹ ಎಲ್ಲ ಹಾಲಿನ ಕೇಂದ್ರಗಳಲ್ಲೂ ಸಿಗುತ್ತೆ. ಯಾವುದೇ ಶಾಪಲ್ಲಿ ಹೋದ್ರು ಸಿಗುತ್ತೆ. ಅಲ್ಲೋದ್ರೆ ಬರ್ದಿರ್ತಾರೆ, ಅದನ್ನ ತಂದು ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಬೇಕು ಅಷ್ಟೇ. ಮಾಡಿ ಮೇಡಮ್. ಅಷ್ಟೇನಾ? ಅಷ್ಟೇ. ಐಸ್ ಕ್ರೀಮ್ ಆಯ್ತಾ? ಐಸ್ ಕ್ರೀಮ್ ಆಗುತ್ತೆ, ಬಟ್ ಯಾವುದೇ ಐಸ್ ಕ್ರೀಮ್ ಮಾಡಕ್ಕೂ ಫ್ರೀಸರ್ ಅಲ್ಲಿ 6 to 8 ಅವರ್ಸ್ ಸೆಟ್ ಆಗಬೇಕು. ಓಕೆ, ಯೂಶಲಿ ಓವರ್ ನೈಟ್ ಮಿಕ್ಸಿಂಗ್ ಇದೆ ತಾನೇ? ರೆಫ್ರಿಜರೇಟರ್ ಗಟ್ಟಿಗೆ ಆಗುತ್ತೆ, ಗಟ್ಟಿಗೆ ಆದ್ಮೇಲೆ ಹಿಂಗೆ ಎತ್ತಿದ್ರೆ ಬರುತ್ತೆ. ಅಲ್ಲ, ಯಾವುದೇ ಐಸ್ ಕ್ರೀಮ್ ಆದ್ರೂ 6 ಗಂಟೆಯಿಂದ 6ರಿಂದ 8 ಗಂಟೆ ಟೈಮ್ ಬೇಕು. ಇಷ್ಟೊಂದು ಈಸಿ ಅಂತ ಗೊತ್ತಿದ್ರೆ ಸುಚಿತ್ರಾ ನಮ್ಮಲ್ಲಿ ದಿನ ಮಾಡಿಸ್ತಾ ಇದ್ದೀರಿ.
ಆಯ್ತಾ? ನೋಡಿ ಈಗ Ice cream. ಗಂಟುಗಳು ಏನಿರುತ್ತೆ ತೋರ್ಸಿ. ನಾವು ಬ್ಲೆಂಡ್ ಮಾಡೋದ್ರಿಂದ ಎಲ್ಲಾನು ಹೊಟ್ಟೋಗುತ್ತೆ. ಗಂಟಾದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ. ನಿಮ್ಗೆ ಹಂಗೂ ಜಾಸ್ತಿ ಗಂಟಾದ್ರೆ ಸ್ಟ್ರೈನ್ ಮಾಡ್ಕೋಬಹುದು. ಇವಾಗ ಏನು ಮಾಡೋಣ? ಇದನ್ನ ಇವಾಗ ಫ್ರೀಸರ್ ಅಲ್ಲಿ ಇಡಬೇಕು. ಆಯ್ತು. ಏರ್ ಟೈಟ್ ಕಂಟೈನರ್ಸ್ ಹಾಕಿ ಫ್ರೀಸರ್ ಅಲ್ಲಿ ಇಡಬೇಕು. ಓಕೆ, ಏರ್ ಟೈಟ್ ಕಂಟೈನರ್ ತಂದ್ಬಿಟ್ಟಿದ್ದೀರಾ? ಕಂಟೈನರ್ ತಂದಿದ್ದೀನಿ. ಎಷ್ಟು ಈಸಿ ನೋಡಿ, ಯಾರು ಬೇಕಾದ್ರೂ ಮನೇಲಿ ಮಾಡ್ಬೋದು. ಓಕೆ, ಹಿಂಗೆ ಕುಡಿದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಹಾ? ವೆನಿಲಾ ಮಿಲ್ಕ್ ಶೇಕ್ ನಿಮ್ಗೆ. ಹೌದಾ? ಅದಕ್ಕೆ ಕೇಳ್ತಾ ಇದ್ದೀವಿ. ಇದು ಇವಾಗ ಅರ್ಧಂಬರ್ಧ ಸೆಟ್ ಆಗುತ್ತೆ. 1 ಅವರ್ ಅಥವಾ 1.5 ಗಂಟೆ ಟೈಮ್ ಬಿಟ್ಟು ಮತ್ತೆ ಒಂದ್ಸತಿ ಬ್ಲೆಂಡ್ ಮಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ಅದರಲ್ಲಿ ಐಸ್ ಕ್ರಿಸ್ಟಲ್ಸ್ ಏನು ಫಾರ್ಮ್ ಆಗಬಾರ್ದು, ಸ್ಮೂತ್ ಆಗಿ ಬರಬೇಕು ಅಂತ. ಓಕೆ, ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಒಳ್ಳೆ ಟೆಕ್ಸ್ಚರ್ ಬರಬೇಕು ಅಂದ್ರೆ ಎನಿ ಐಸ್ ಕ್ರೀಮ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟು 1 ಅವರ್ ಗಂಟೆ 1.5 ಗಂಟೆ ಟೈಮ್ ಆದ್ಮೇಲೆ ಇನ್ನೊಂದ್ಸತಿ ತೆಗೆದು ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡ್ಬೇಕು. ಹೋಗಿ ಫಸ್ಟ್ ಫ್ರೀಜಲ್ಲಿ ಇಟ್ಬಿಡಿ. Freezer ಅಲ್ಲಿ ಇಡ್ತೇನೆ. ಇಟ್ಬಿಡಿ ಸುಚಿತಾ, ಹೋಗಿ. ಸುಚಿತ್ರಾ, ಒಂದು ನೈಟ್ ಆಯ್ತ್ರಿ. ಹೌದಾ? ಪೂರಿ ಫಸ್ಟ್ ನೋಡ್ರಿ ಏನಾಗಿದೆ ಅಂತ. Ice cream set ನೀವು ಐಸ್ ಕ್ರೀಮ್ ಕೊಡ್ತೀರಾ ಅಂತ ಒಂದ್ ನೈಟ್ ಇಂದ ನಿದ್ದೆ ಮಾಡದೆ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ತಗೊಂಬನ್ರಿ ಹೋಗಿ. ಆಹಾ, ಬನ್ನಿ 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 ಬನ್ನಿ. ನೀರಂಗೆ ಹಾಕಿದ್ವಿ, ಬೇಕಂಗೆ ತೆಗಿರಿ. ನೋಡೋಣ ಹೇಗೆ ಸೆಟ್ ಆಗಿದೆ ಅಂತ. ಆಹಾ, ನೋಡಿ ಅದ್ಭುತವಾಗಿದೆ ರೀ. ಈ ತರ ಕ್ರೀಮಿಯಾಗಿ ಬರ್ಬೇಕು. ಮೇಲ್ಗಡೆ ಹಿಂಗೆಲ್ಲ ಹಿಂಗೆ ಇರ್ಬೇಕ್ರಿ. ಹೌದು. ಅವಲೇ ಮಜಾ. ಏನ್ ನೆಕ್ಸ್ಟ್? ಸರ್ವ್ ಮಾಡೋದು. ಹಾಕ್ರಿ ರೀ. ಅದನ್ನ ಏನ್ರಿ ಕೇಳ್ತಾ ಇದ್ದೀರಾ ಇನ್ನ ನೀವು? ಇವಾಗ ಚಾಕ್ಲೇಟ್ ಸಾಸ್ ಅಲ್ಲಿ ಟಾಪಿಂಗ್ ಮಾಡೋದು. ಮಾಡಿ. ಚಾಕ್ಲೇಟ್ ಸಾಸ್ ಎಲ್ಲಿ ಸಿಗುತ್ತೆ ಸುಚಿತ್ರಾ? ರೆಡಿ ಸಿಗುತ್ತಲ್ಲಪ್ಪ, ಎಲ್ರಿ? ಶಾಪ್ಸ್ ಅಲ್ಲಿ ಸಿಗುತ್ತೆ. ಚಾಕ್ಲೇಟ್ ಟಾಪಿಂಗ್ ಅಂತ ಕೇಳೋದ? ಹೌದು. ಚಾಕ್ಲೇಟ್ ಸಾಸು? ಸಾಸ್ ಅಂತಾನೆ ಸಿಗುತ್ತೆ ನಿಮ್ಗೆ. ಓಕೆ ಓಕೆ ಓಕೆ. ಸಾಕ್ರಿ, ಡಿಸೈನ್ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದೀರಾ? ಡಿಸೈನ್ ಕಾಣ್ಬೇಕಲ್ಲ, ಸೀಕಾವಟಿ ಚೆನ್ನಾಗಿ ಕಾಣ್ತದೆ. ಸಾಕಲ್ಲ? ಸಾಕ್ರಿ, ಚೆನ್ನಾಗಿ ನಟ್ಸ್ ಕಾಣ್ತದೆ. ಬೇಕಂದ್ರೆ Okay. ಮೇಲ್ಗಡೆ ನಟ್ಸ್. ಓ, ಅದ್ಭುತ ಬಿಡ್ರಿ ರೀ. ನೋಡಿ ಅವರೇ, ಹೋಮ್ ಮೇಡ್ ವೆನಿಲಾ ಐಸ್ ಕ್ರೀಮ್ ತಿಂದು ನೋಡಿ ಹೇಳಿ ರುಚಿ ಹೆಂಗಿದೆ ಅಂತ. ಇಲ್ಲ ರೀ, ಕೆಲವೆಲ್ಲ ವಾಸನೆ ಗೊತ್ತಾಗುತ್ತೆ, ಕೆಲವು ನೋಡ್ತಾನೆ ಗೊತ್ತಾಗುತ್ತೆ. ಅದ್ಭುತವಾಗಿ ಮಾಡಿದ್ದೀರಾ, ತುಂಬ ಸಖತ್ತಾಗಿ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ತಿನ್ನಕ್ಕೆ ಶುರು ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಮೋಸ್ಟ್ಲಿ ತಿಂತೀನೋ ಕುಡಿದ್ಬಿಡ್ತೀನೋ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿರೋ ಥರ ಇದೆ. ಓಕೆ, ನೋ ಪ್ರಾಬ್ಲಮ್. ಸುಚಿತ್ರಾ ಅವರು ಯಾವ ರೀತಿ ವೆನಿಲಾ ಐಸ್ ಕ್ರೀಮ್ನ ಮಾಡಿದ್ರು ನಮ್ಮ ಸಮ್ಮರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ವೆನಿಲಾ ಐಸ್ ಕ್ರೀಮ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾಯಿಸಿ ಆರಿಸಿದ ಕೆನೆಭರಿತ ಹಾಲು 2 ಕಪ್, ಹಾಲಿನ ಪುಡಿ 1 ಕಪ್, ಸಕ್ಕರೆ ಪುಡಿ ಅರ್ಧ ಕಪ್, ವೆನಿಲಾ ಎಸೆನ್ಸ್ 1.5 ಸ್ಪೂನ್, ಫ್ರೆಶ್ ಕ್ರೀಮ್ ಅರ್ಧ ಕಪ್ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ. ಇದನ್ನು ಒಂದು ಕಂಟೈನರ್ಗೆ ಹಾಕಿ ಸುಮಾರು 7-8 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿಟ್ಟು ತೆಗೆದರೆ ವೆನಿಲಾ ಐಸ್ ಕ್ರೀಮ್ ತಯಾರಾಗಿರುತ್ತೆ. ಈಗ ತಯಾರಾದ ಐಸ್ ಕ್ರೀಮ್ ಮೇಲೆ ಚಾಕ್ಲೇಟ್ ಸಾಸ್ ಹಾಕಿ ತಿನ್ನಲು ಕೊಡಿ. ಅದ್ಭುತವಾಗಿದೆ ರೀ. ಏನೋ ಅನ್ಕೊಂಡಿದ್ದೆ ನಾನು, ಸಖತ್ತ ಬಂದಿದೆ. ಹೇಗೆ ಸಾಫ್ಟ್ ಆಗಿರ್ಬೇಕು, ಅದು ಕ್ರೀಮಿ ಟೆಕ್ಸ್ಚರ್ ಇರ್ಬೇಕು. ಅದು ಆಲೈಸ್ ತಿಂತಾ ಇದ್ವಿ ಮೊದಲು ನಾವು, ಅದೇ ಥರನೇ ಇದೆ. ಸಮ್ಮರ್ಗೆ ಕೂಲ್ ಆಗಿ ಚಿಲ್ 100% ಇವತ್ತು ಎಲ್ಲಾರ ಮನಲ್ಲೂ ಇದೇನೇನೆ. ಹೌದು, ಆರಾಮಾಗಿ ಎಲ್ಲರೂ ಆರಾಮಾಗಿ. ಯಾಕಂದ್ರೆ ನಾವು ಹೇಳಿರುವಂತ ಸಾಮಗ್ರಿಗಳೆಲ್ಲ ನಿಮ್ಮ ಮನೇಲಿರುತ್ತೆ. ಸಿಗಂತದ್ದು. ಪಕ್ಕದ ಕಾಕಾಂಗಡಿಲಿ ಸಿಗುತ್ತೆ, ಇಲ್ಲ ದೊಡ್ಡ ದೊಡ್ಡ ಪ್ರಾವಿಷನ್ ಸ್ಟೋರ್ ಸಿಗುತ್ತೆ, ಇಲ್ಲ ಶಂಕರ್ ಟ್ರೇಡರ್ಸ್ ಸಿಗುತ್ತೆ, ಎಲ್ಲರೂ ಸಿಗುತ್ತೆ. ಅದ್ಭುತವಾಗಿರುತ್ತೆ. ತರಿಸ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿಂತ ಐಸ್ ಕ್ರೀಮ್ ತಿನ್ಕೊಳ್ಳಿ. ಸುಚಿತ್ರಾ ಅಂತೂ ನಮಗೆಲ್ಲ ಕೂಲ್ ಮಾಡಿದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ, ತುಂಬ ಸಖತ್ತಾಗಿ ಮಾಡಿದ್ದೀರಾ. ಮುಂದೆ 1 ವಾರಗಳ ಕಾಲ ಇದೇ ಥರ ಸಮ್ಮರ್ ಸ್ಪೆಷಲ್ ಕಾರ್ಯಕ್ರಮ ಬಂದು ವೆರೈಟಿ ಆಫ್ ಐಸ್ ಕ್ರೀಮು, ವೆರೈಟೀಸ್ ಆಫ್ ಜ್ಯೂಸ್ ತೋರಿಸೋರು ಪರವಾಗಿಲ್ಲ. ತಣ್ಣಗಿರ್ಬೇಕ್ರಿ ಅಷ್ಟೇ, ನಾವು ಬಿಸಿ ಆಗಬಾರ್ದು ಅಷ್ಟೇ. ಸಮ್ಮರ್ಗೆ ಕೂಲ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಸಖತ್ತಾಗಿ ಮಾಡಿದ್ದೀರಾ. ನೀವು ಥ್ಯಾಂಕ್ ಯು ಮೇಡಮ್, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸಖತ್ತಾಗಿ ಅಂದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾರ, ಅಷ್ಟೊಂದು ಸಖತ್ತಾಗಿದೆ. ನೀವು ಮಾಡ್ಕೊಂಡು ತಿಂದರೆ ನೀವು ನಮ್ಗೆ ಹೇಳ್ತೀರಾ, ಫೋನ್ ಮಾಡ್ತೀರಾ, ಇಲ್ಲ ಮೇಲ್ ಮಾಡ್ತೀರಾ, ಸಿಕ್ತಾಗ ಹೇಳ್ತೀರಾ, ಅಷ್ಟೇ ಸಾಕು. ನಮ್ಮಲ್ಲೇ ಖುಷಿ ಆಗುತ್ತೆ. ಕಾರ್ಯಕ್ರಮ ಮುಗಿಸ್ಬೇಕು, ಮುರಳಿ 2 ಗಂಟೆ ಆಗ್ತಾ ಇದೆ. ನಾವು ಕಾರ್ಯಕ್ರಮಕ್ಕೆ ಬರಬೇಕಲ್ಲಪ್ಪ, ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಸಾಕು. ಟೆಲಿಫೋನ್ ನಂಬರ್ ಟಿವಿಲಿ ತೋರಿಸ್ತಾ ಇದೀವಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ